ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ವೆಲ್ಕಮ್ ಟು ದ ವೆರಿ ಫಸ್ಟ್ ಲೆಕ್ಚರ್ ಆಫ್ ಯುವರ್ ಬಯಾಲಜಿ ಗ್ರೇಡ್ 10th ಅಂಡರ್ ಅಭಿಮನ್ಯು 2.0 ಸೀರೀಸ್. ನಾವು ನಿಮಗೆ ಅಂತಾನೆ ಇವಾಗ ಅಭಿಮನ್ಯು 2.0 ಸೀರೀಸ್ ಅನ್ನ ಶುರು ಮಾಡಿದ್ದೀವಿ. ಓಕೆ, ಈ ಸೀರೀಸ್ ಅಲ್ಲಿ ನಿಮಗೆ ಎಂಟೈರ್ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಚಾಪ್ಟರ್ಗಳನ್ನ ಕಂಪ್ಲೀಟ್ ಸಿಲೆಬಸ್ ಅನ್ನ ಟೀಚ್ ಮಾಡ್ತೀವಿ. ಸೊ ಅದರಲ್ಲಿ ಇವತ್ತು ಬಯಾಲಜಿಯ ಫಸ್ಟ್ ಲೆಕ್ಚರ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅಂಡ್ ಯು ಆಲ್ ನೋ ದ ಸಿಲೆಬಸ್ ಆಫ್ ಕ್ಲಾಸ್ 10, ಐ ಗೆಸ್. ಗೊತ್ತಿದೆಯಲ್ವಾ, ಈಗ ಕ್ಲಾಸಸ್ಗಳು ಶುರು ಆಗಿರುತ್ತೆ, ಸಿಲೆಬಸ್ಗಳು ನೋಡಿರ್ತೀರಾ, ಜೊತೆಗೆ ಯಾವ ಟೈಮಲ್ಲಿ ಯಾವ ಚಾಪ್ಟರ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಪ್ಯಾಟರ್ನ್ ಕೂಡ ಸಿಕ್ಕಿರುತ್ತೆ. ಸೊ ಇವತ್ತು ನಾನು ನಿಮಗೆ ಬಯಾಲಜಿಯ ಫಸ್ಟ್ ಚಾಪ್ಟರ್ ಅಂದರೆ ಲೈಫ್ ಪ್ರಾಸೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದಟ್ಸ್ ಆಲ್ಸೋ ವೆರಿ ಸಿಂಪಲ್ ಟಾಪಿಕ್, ಇಂಟ್ರೊಡಕ್ಷನ್ ಟು ಲೈಫ್ ಪ್ರಾಸೆಸಸ್. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ಯಾವ ಟಾಪಿಕ್ ಅನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ? ಓಕೆನಾ? ಸೊ ದ ಚಾಪ್ಟರ್ ನೇಮ್ ಈಸ್ ಲೈಫ್ ಪ್ರಾಸೆಸಸ್. ದ ವೆರಿ ಫಸ್ಟ್ ಲೆಕ್ಚರ್, ಇಂಟ್ರೊಡಕ್ಷನ್ ಟು ಲೈಫ್ ಪ್ರಾಸೆಸಸ್. ಸೊ ಹಿಯರ್ ಆರ್ ದ ಟಾಪಿಕ್ಸ್ ವಿ ಆರ್ ಡಿಸ್ಕಸಿಂಗ್ ಟುಡೇ. ಏನೇನಿದೆ? ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲೈಫ್ ಪ್ರಾಸೆಸಸ್. ಫಸ್ಟು ಚಾಪ್ಟರ್ ನೇಮ್ ಮೀನಿಂಗ್ ಅನ್ನ ತಿಳ್ಕೊಬೇಕು, ಹೌದಲ್ವಾ? ತುಂಬ ಚಾಪ್ಟರ್ಗಳಿದೆ. ಸೊ ಅದರಲ್ಲಿ ನಾನು ಜಸ್ಟ್ ನಿಮಗೆ ಕೆಲವನ್ನ ನೇಮ್ ಮಾಡ್ತೀನಿ. ಏನಂತ ಹೇಳಿದ್ರೆ, ಲೈಫ್ ಪ್ರಾಸೆಸಸ್, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಆಸ್ ವೆಲ್ ಆಸ್ ಪ್ಲಾಂಟ್ಸ್, ಎರಡು ಥರನೂ ಬರುತ್ತೆ. ಸೊ ಅದೇ ಥರ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸಸ್, ಹೆರಿಡಿಟಿ ಅಂಡ್ ಎವಲ್ಯೂಷನ್, ಅವ ಎನ್ವೈರನ್ಮೆಂಟ್, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಈ ಎಲ್ಲ ಟಾಪಿಕ್ಗಳಿರುತ್ತೆ. ನಾವು ಯಾವಾಗಲೂ ಅಷ್ಟೇ ಆ ಚಾಪ್ಟರ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಆ ಚಾಪ್ಟರ್ ಮೀನಿಂಗ್ ಏನಿದೆ, ಓಕೆ, ಫಸ್ಟ್ ಅದನ್ನು ತಿಳ್ಕೊಬೇಕು. ಹಾಗಾಗಿ ದ ಚಾಪ್ಟರ್ ನೇಮ್ ಈಸ್ ಲೈಫ್ ಪ್ರಾಸೆಸಸ್ ಅಂಡ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವಾಟ್ಸ್ ದಟ್, ವಾಟ್ ಆರ್ ಲೈಫ್ ಪ್ರಾಸೆಸಸ್, ಅದನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಲೈಫ್ ಪ್ರಾಸೆಸಸ್. ವೈ ಇಟ್ಸ್ ಸೋ ಇಂಪಾರ್ಟೆಂಟ್ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಓಕೆ, ಸೊ ಅದನ್ನ ತಿಳ್ಕೊಬೇಕು. ಲೈಫ್ ಪ್ರಾಸೆಸಸ್ ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಲೈಕ್ ವೈಸ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಯಾವ ಥರ ಆಗುತ್ತೆ ಲೈಫ್ ಪ್ರಾಸೆಸ್ಗಳು? ಯು ನೋ, ವಿ ಆರ್ ಕ್ಲಾಸಿಫೈಯಿಂಗ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದೆಮ್. ಓಕೆ, ಅವರ ಬಾಡಿ ಎಷ್ಟು ಸೆಲ್ಗಳಿಂದ ಆಗಿರುತ್ತೆ. ಸೊ ಇಫ್ ದ ಬಾಡಿ ಇಸ್ ಮೇಡ್ ಆಫ್ ಓನ್ಲಿ ಒನ್ ಸೆಲ್, ವಿ ಯೂಸ್ ಟು ಕಾಲ್ ಇಟ್ ಆಸ್ ಯೂನಿಸೆಲ್ಯುಲಾರ್. ಸೊ ಅದೇ ಥರ ಮೋರ್ ದೆನ್ ಒನ್ ಸೆಲ್ ಇದ್ರೆ ಮಲ್ಟಿಸೆಲ್ಯುಲಾರ್ ಅಂತ ಹೇಳ್ತೀವಿ. ಅವುಗಳಲ್ಲಿ ಯಾವ ಥರ ಲೈಫ್ ಪ್ರಾಸೆಸ್ ಇರುತ್ತೆ? ಒಂದೇ ಥರ ಇರುತ್ತಾರೆ, ಡಿಫ್ರೆಂಟ್ ಆಗಿರುತ್ತೆ, ಅದನ್ನ ತಿಳ್ಕೊಬೇಕು. ಲೈಕ್ ವೈಸ್, ಆಫ್ಟರ್ ಎವ್ರಿ ಟಾಪಿಕ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಗಿವನ್ ಇನ್ ಟೆಕ್ಸ್ಟ್ ಕ್ವಶನ್ಸ್. ವೆರಿ ಇಂಪಾರ್ಟೆಂಟ್, ರೈಟ್? ಅದು ಕ್ಲಾಸ್ 9, 10th ಯಾವುದಾದ್ರೂ ಆಗಿರಲಿ, ಇನ್ ಟೆಕ್ಸ್ಟ್ ಕ್ವಶನ್ಸ್ಗಳೇನಿದೆ ಅದನ್ನು ನಾವು ಅಲ್ಲಲ್ಲೇ ಡಿಸ್ಕಸ್ ಮಾಡಬೇಕು. ದೆನ್ ಓನ್ಲಿ ದಟ್ ಟಾಪಿಕ್ ಈಸ್ ವೆರಿ ಈಸಿ ಫಾರ್ ಯು. ಓಕೆ, ಮುಂದೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಟಾಪಿಕಲ್ಲಿ ಇದ್ರೆ ಆ ಟಾಪಿಕ್ನ ಕೆಳಭಾಗದಲ್ಲಿ ಇನ್ ಟೆಕ್ಸ್ಟ್ ಕ್ವಶನ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಈ ಎಂಟೈರ್ ಸೀರೀಸಲ್ಲಿ ಹೀಗೆ ಇರುತ್ತೆ. ವಿ ಆರ್ ಡಿಸ್ಕಸಿಂಗ್ ಇನ್ ಡೆಪ್ತ್ ಕಾನ್ಸೆಪ್ಟ್, ಅದನ್ನ ನೀಟಾಗಿ ತಿಳ್ಕೊಳ್ತಾ ಹೋಗೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ದ ವೆರಿ ಫಸ್ಟ್ ಟಾಪಿಕ್ ಈಸ್ ಹಿಯರ್. ವಾಟ್ ಆರ್ ಲೈಫ್ ಪ್ರಾಸೆಸಸ್? ಲೈಫ್ ಪ್ರಾಸೆಸಸ್ ಅಂತ ಹೇಳಿದ್ರೆ ಏನು? ಕನ್ನಡದಲ್ಲಿ ಜೀವಕ್ರಿಯೆಗಳು ಅಂತ ಹೇಳ್ತೀವಿ. ಹೆಸರಲ್ಲೇ ಇದೆ ಇವಾಗ, ಲೈಫ್ ಪ್ರಾಸೆಸಸ್, ಜೀವಕ್ರಿಯೆಗಳು. They are very essential for every living organisms to survive on this earth. ಭೂಮಿ ಮೇಲೆ ಬದುಕೋದಿಕ್ಕೆ ತುಂಬಾ ಯೋಗ್ಯವಾಗಿರ್ತಕ್ಕಂಥ ಕ್ರಿಯೆಗಳು ಅಂತ ಹೇಳ್ತೀವಿ. ಸೊ ಏನಿದೆ ಡೆಫಿನೇಷನ್ ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದೇರ್ ಆರ್ ವೇರಿಯಸ್ ಆಕ್ಟಿವಿಟೀಸ್ ಆಫ್ ದ ಲಿವಿಂಗ್ ಸಿಸ್ಟಮ್ ದಟ್ ಹೆಲ್ಪ್ an organisms to survive. See, there are various activities that always occur in our body. ನಾವು ಬಾಡಿಯಲ್ಲಿ ಯಾವಾಗಲೂ ಕೂಡ ಆಕ್ಟಿವಿಟೀಸ್ಗಳು ನಡೀತಾನೆ ಇರುತ್ತೆ. Whether you are sleeping, whether you are working, so whether you are walking, ಏನಾದರೂ ಮಾಡ್ತಾ ಇರಿ. ಓಕೆ, ನಮ್ಮ ಬಾಡಿಯಲ್ಲಿ ಏನಾಗ್ತಾ ಇರುತ್ತೆ? ಕೆಮಿಕಲ್ ರಿಯಾಕ್ಷನ್ಸ್ಗಳಾಗ್ತಾ ಇರುತ್ತೆ. ಸೊ ವಿ ಯೂಸ್ ಟು ಕಾಲ್ ದೆಮ್ ಎಸ್ ಎ ಮೆಟಬಾಲಿಸಮ್, some total of all the biochemical reactions that takes place inside our body is called metabolism. Metabolism is one kind of life processes. ಅದು ಒಂದು ಥರದ ಲೈಫ್ ಪ್ರಾಸೆಸ್. ನ್ಯೂಟ್ರಿಷನ್ಗೆ ಸಹಾಯ ಮಾಡುತ್ತೆ, ಡೈಜೆಷನ್ಗೆ ಸಹಾಯ ಮಾಡುತ್ತೆ. ಸೊ ಜೊತೆಗೆ ರೆಸ್ಪಿರೇಷನ್ ಕೂಡ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸಿ ದೇರ್ ಐ ಆಮ್ ಯೂಸಿಂಗ್ ಫ್ಯೂ ವರ್ಡ್ಸ್, ದೇ ಆರ್ ಎಂಡಿಂಗ್ ವಿತ್ ಶನ್. ವಾಟ್ ಆರ್ ದೇ? ಡೈಜೆಷನ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್, ನ್ಯೂಟ್ರಿಷನ್, ರಿಪ್ರೊಡಕ್ಷನ್. ಸಿ, ಇವೆಲ್ಲವೂ ಕೂಡ ಲೈಫ್ ಪ್ರೊಸೆಸ್ಗಳಾಗುತ್ತೆ. ಆಲ್ ದೀಸ್ ಆಕ್ಟಿವಿಟೀಸ್, ವೇರಿಯಸ್ ಆಕ್ಟಿವಿಟೀಸ್ ಆಫ್ ದ ಲಿವಿಂಗ್ ಸಿಸ್ಟಮ್. ನಮ್ಮ ಬಾಡಿ ಅನ್ನೋದು ಒಂದು ಸಿಸ್ಟಮ್. The living organisms, especially the multicellular organisms like human beings, our body is made of complex tissues. ಹಾಗಾಗಿ ನಮ್ಮ ಬಾಡಿಯನ್ನು ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಅಂದರೆ each and every tissues and organs, they are
ಸಿಸ್ಟಮ್ಯಾಟಿಕಲಿ ಅರೇಂಜ್ಡ್ ಟು ಪರ್ಫಾರ್ಮ್ ದ ಆಕ್ಟಿವಿಟೀಸ್. ಸಿಸ್ಟಮ್ಯಾಟಿಕ್ ಆಗಿ ಏನಾಗ್ತಿರುತ್ತೆ, ಅಲ್ಲಿ ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ದಟ್ ಹೆಲ್ಪ್ಸ್ ಆನ್ ಆರ್ಗ್ಯಾನಿಸಮ್ಸ್ ಟು ಸರ್ವೈವ್. ನಾವು ಬದುಕಿದೀವಿ ಅಂತ ಹೇಳಿದ್ರೆ ಕಾರಣ ಏನು, ಲೈಫ್ ಪ್ರೊಸೆಸ್ಗಳಾಗಿರುತ್ತೆ, ಆಕ್ಟಿವಿಟೀಸ್ಗಳಾಗಿರುತ್ತೆ. ದಿಸ್ ಇನ್ಕ್ಲೂಡ್ಸ್, ಆಸ್ ಐ ಸೆಡ್, ಆ ಆಕ್ಟಿವಿಟೀಸ್ಗಳು ಯಾವ್ಯಾವುದು ಹಾಗಿದ್ರೆ ಇದನ್ನ ಕಾಮನ್ ಆಗಿ 1 or 2 ಮಾರ್ಕ್ಸ್ ಕೇಳಬಹುದು. ಆಸ್ ಐ ಸೆಡ್, ಇಟ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ಆಫ್ ದ ಟಾಪಿಕ್. ಸೊ ಸುಮ್ಮನೆ ಹಾಗೆ ಒಂದು ಪೇಜಿನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ನಮಗೆ ಲೈಫ್ ಪ್ರೋಸೆಸ್ ಅಂದ್ರೆ ಏನು ಅಂತ ನಮಗೆ ಅದು ಗೊತ್ತಾಗಬೇಕು, ಅದಕ್ಕೋಸ್ಕರ ಈ ಟಾಪಿಕ್ ಇರೋದು. ಸೊ ಇಟ್ ಇನ್ಕ್ಲೂಡ್ಸ್ ದ ನ್ಯೂಟ್ರಿಷನ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್, excretion, movement, reproduction, development, and also sensation. Sensation in the sense, response to stimuli, consciousness, self-consciousness when it comes to human beings or other animals, related animals. See, ಏನೇನಿದೆ ನೋಡಿ ಇವಾಗ. So why you are saying you are living organism? How can you prove that? ಹೇಗೆ ಪ್ರೂವ್ ಮಾಡ್ತೀವಿ? ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಬರಿಬೇಕು ನಾವು, ಹೌದಲ್ವಾ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್? ವಿ ಆರ್ ಸೇಯಿಂಗ್ ಮೂಮೆಂಟ್, ಅದು ಮೂಮೆಂಟ್ ಅನ್ನು ಶೋ ಮಾಡಬೇಕು. ಲೋಕೋಮೋಷನ್ ಮಾಡಬೇಕು ಅಂತ ಹೇಳಿದ್ರೆ ಲೋಕೋಮೋಷನ್ಗೂ ಮೂಮೆಂಟ್ಗೂ ಡಿಫರೆನ್ಸ್ ಇದೆ, ಅ ಥಿನ್ ಲೇಯರ್ ಆಫ್ ಡಿಫರೆನ್ಸ್. ಮೂಮೆಂಟ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ಆರ್ ಶೋಯಿಂಗ್ ದ ರೆಸ್ಪಾನ್ಸ್ ಟುವರ್ಡ್ಸ್ ಸ್ಟಿಮ್ಯುಲಿ. ಲೋಕೋಮೋಷನ್ ಇನ್ ದ ಸೆನ್ಸ್ ದೇ ಆರ್ ಚೇಂಜಿಂಗ್ ದ ಡಿಸ್ಪ್ಲೇಸ್ಮೆಂಟ್, ಐ ಮೀನ್ ಚೇಂಜಿಂಗ್ ದ ಪ್ಲೇಸಸ್, ಅದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸಿ, ಈ ತರ. ಸೊ ಅದೇ ತರ ನ್ಯೂಟ್ರಿಷನ್ ಕೇಳಿರ್ತೀರಾ ನೀವು, ನ್ಯೂಟ್ರಿಷನ್ ಲೋಯರ್ ಕ್ಲಾಸ್ಗಳಲ್ಲಿ. ಇಂಟೇಕ್ ಅಂಡ್ ಯುಟಿಲೈಸೇಷನ್ ಆಫ್ ದ ಫುಡ್ ಟು ಪ್ರೊಡ್ಯೂಸ್ ದ ಎನರ್ಜಿ. ಇಂಟೇಕ್ ಆಸ್ ವೆಲ್ ಆಸ್ ಯುಟಿಲೈಸೇಷನ್ ಆಫ್ ದ ಫುಡ್. ನಾವು ಫುಡ್ ಅನ್ನು ತೆಗೆದುಕೊಳ್ತೀವಿ, ಯುಟಿಲೈಸ್ ಮಾಡ್ಕೊಳ್ತೀವಿ ಫಾರ್ ದ ಪ್ರೊಡಕ್ಷನ್ ಆಫ್ ಎನರ್ಜಿ. ಲೈಕ್ ವೈಸ್ ರೆಸ್ಪಿರೇಷನ್, ಆಲ್ಸೋ ಕಾಲ್ಡ್ ಬ್ರೀದಿಂಗ್. ಎರಡಕ್ಕೂ ಕೂಡ ಅಲ್ಲೂ ಡಿಫರೆನ್ಸ್ ಇದೆ. ರೆಸ್ಪಿರೇಷನ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್, ಬ್ರೀದಿಂಗ್ ಇಸ್ ಎ ಮೆಕ್ಯಾನಿಕಲ್ ಆರ್ ಯು ಕ್ಯಾನ್ ಸೇ ಫಿಸಿಕಲ್ ಪ್ರೋಸೆಸ್ ಅಂತ ಹೇಳ್ತೀವಿ, ವೇರ್ ವಿ ಆರ್ ಟೇಕಿಂಗ್ ಆಕ್ಸಿಜನ್ ಇನ್ ಟು ಅವರ್ ಬಾಡಿ ಅಂಡ್ ಲಿವಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ಟು ದ ಅಟ್ಮಾಸ್ಫಿಯರ್. ಸೊ ಆ ಥರ. ಸೊ ಸರ್ಕ್ಯುಲೇಷನ್, ಇಲ್ಲಿ ನಾವು ಏನು ಮಾಡ್ತೀವಿ, ಆಕ್ಸಿಜನ್ ತೆಗೆದುಕೊಳ್ತೀವಿ, ವೆರಿ ಎಸೆನ್ಷಿಯಲ್ ಫಾರ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಸೊ ಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್. Circulatory system that includes blood vessels, heart and blood that supplies the nutrients and oxygen and removing the carbon dioxide. So illi transport system ತರ act ಮಾಡೋದು circulation. See, just imagine that without nutrition, without digestion, without metabolism, without food, we can't survive. Without oxygen, see there, that's the system. Respiration is happening, respiratory system is there. Without the system called circulatory system, in our body nothing will transport ಆಗಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಕ್ಸಿಜನ್ ಸಪ್ಲೈ ಆಗಬೇಕು. ಈಚ್ ಅಂಡ್ ಎವ್ರಿ ಸೆಲ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ದೇ ನೀಡ್ ಆಕ್ಸಿಜನ್ ಬೇಕಾಗತ್ತೆ. ಎಸ್ಪೆಷಲಿ ಬ್ರೈನ್ಗೆ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಲೈಕ್ ವೈಸ್ ಎಕ್ಸ್ಕ್ರೀಷನ್, ಜಸ್ಟ್ ಇಮ್ಯಾಜಿನ್ ದಟ್ ಎವ್ರಿ ಡೇ ವಿ ಆರ್ ಹ್ಯಾವಿಂಗ್ ಫುಡ್ 3 times, 4 times, 5 times. ಓಕೆ, ದಟ್ಸ್ ಗುಡ್. ಸೊ ಚೆನ್ನಾಗಿ ಊಟ ಮಾಡ್ತೀವಿ ನಾವು. ಆಫ್ಟರ್ ದಟ್ digestion is happening, digestion ಆಗ್ತಾ ಇರುತ್ತೆ. ಸೊ ಒನ್ಸ್ ದ ಡೈಜೆಷನ್ ಇಸ್ ಓವರ್, ಡೈಜೆಷನ್ ಆದ್ಮೇಲೆ undigested, unabsorbed food that is present in the small intestine and the large intestine. Small intestine ಎಲ್ಲ ಅಬ್ಸಾರ್ಬ್ ಆಗುತ್ತೆ. Unabsorbed and undigested food is present in the large intestine. Okay, undigested waste material. We have to eliminate it from our body. ಹೊರಗಡೆ ಹಾಕ್ಬೇಕು ಇವಾಗ. ಸೊ ಆ ಪ್ರೋಸೆಸ್ ಯಾವುದು? ದಟ್ ಪ್ರೋಸೆಸ್ is called excretion. The removal of nitrogenous waste from our body is called excretion. ಯೂರಿಯಾ ಮುಖಾಂತರ, ನೈಟ್ರೋಜನ್ ವೇಸ್ಟ್ಗಳ ಮುಖಾಂತರ ನಾವು ಅದನ್ನು ಹೊರ ಹಾಕ್ತೀವಿ. ಇಫ್ ಯು ಆರ್ ನಾಟ್ ಎಲಿಮಿನೇಟಿಂಗ್ ದಾಟ್, ಏನಾಗುತ್ತೆ? ದಟ್ ಗೆಟ್ಸ್ ಡೆಪಾಸಿಟೆಡ್ ಇನ್ ಅವರ್ ಬಾಡಿ, ಬಾಡಿಯಲ್ಲಿ ಡೆಪಾಸಿಟ್ ಆಗುತ್ತೆ. ಫೈನಲ್ ಆಗಿ ದಟ್ ಈಸ್ ಕನ್ವರ್ಟಿಂಗ್ ಇನ್ ಟು ಪಾಯ್ಸನ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಲೋಯರ್ ಕ್ಲಾಸ್ಗಳಲ್ಲಿ. ಜಸ್ಟ್ ಇಮ್ಯಾಜಿನ್ ದಟ್ ಇಫ್ ಯು ಆರ್ ಥ್ರೋಯಿಂಗ್ ಸೊ ಎನಿ ಕೈಂಡ್ ಆಫ್ ವೇಸ್ಟ್ ಮಟೀರಿಯಲ್ ನಿಯರ್ ಯುವರ್ ಹೌಸಸ್, ಹಾಗೆ ಬಿಟ್ರೆ ಎವ್ರಿ ಡೇ ದಟ್ ಈಸ್ ಟೇಕನ್ ಬೈ ಸೊ ಮುನ್ಸಿಪಲ್, ಅವ್ರು ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಆಫ್ಟರ್ 1 week, 2 weeks ಆದಮೇಲೆ ಸೊ ಅಲ್ಲಿ ದಟ್ ಬಿಕಮ್ಸ್ ದ ಬ್ರೀಡಿಂಗ್ ಪ್ಲೇಸ್ ಫಾರ್ ದ ಅದರ್ ಆರ್ಗ್ಯಾನಿಸಮ್ ಜಸ್ಟ್ ಲೈಕ್ ಇನ್ಸೆಕ್ಟ್ ಅಂಡ್ ಮೈಕ್ರೋಬ್ಸ್. ಸೊ ಬ್ರೀಡಿಂಗ್ ಪ್ಲೇಸ್ ಆಗುತ್ತೆ, ಅಲ್ಲಿಂದ ಡಿಸೀಸ್ಗಳ ರೈಸ್ ಆಗುತ್ತೆ. ಅದೇ ಥರ ನಮ್ಮ ಬಾಡಿಯಲ್ಲೂ ಕೂಡ ವೇಸ್ಟ್ ಜನರೇಟ್ ಆಗೋದನ್ನ ರಿಮೂವ್ ಮಾಡಬೇಕು, ಜನರೇಟ್ ಆಗಬೇಕು, ರಿಮೂವ್ ಆಗಬೇಕು. ಅದನ್ನು ಎಕ್ಸ್ಕ್ರೀಷನ್, ಎಜೆಷನ್ ಅಂತ ಹೇಳ್ತೀವಿ. ಮೂವ್ಮೆಂಟ್, ಯು ನೋ ದ್ಯಾಟ್. ಅಂಡ್ ರೀಪ್ರೊಡಕ್ಷನ್, ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ? ದೇ ಮಸ್ಟ್ ರೀಪ್ರೊಡ್ಯೂಸ್. ಈ ಎಬಿಲಿಟಿಯನ್ನು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಎಬಿಲಿಟಿ ಯಾಕೆ ಅಂತ ಹೇಳ್ತಾ ಇದ್ದೀವಿ? ಎಬಿಲಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಟು
ಪ್ರೊಡ್ಯೂಸ್ ದ ಯಂಗ್ ಒನ್ ಆಫ್ ದೇರ್ ಓನ್ ಕೈಂಡ್. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಕೂಡ ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ, ಅದು ಉತ್ಪತ್ತಿ ಮಾಡುತ್ತೆ. ದೇ ರೀಪ್ರೊಡ್ಯೂಸಿಂಗ್ ದೆಮ್. ಸೊ ರೀಪ್ರೊಡಕ್ಷನ್, ಡೆವಲಪ್ಮೆಂಟ್ ಅಂಡ್ ಆಲ್ಸೋ ಸೆನ್ಸೇಷನ್. ಡೆವಲಪ್ಮೆಂಟ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಇಂಟರ್ನಲ್ ಗ್ರೋತ್. ಗ್ರೋತ್ ಅಲ್ಲಿ ಎರಡು ತರ, ಅಂದ್ರೆ ಕಾಮನ್ ಆಗಿ ಎಕ್ಸ್ಟರ್ನಲ್ ಗ್ರೋತ್ ಮತ್ತೆ ಇಂಟರ್ನಲ್ ಗ್ರೋತ್ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಗ್ರೋತ್ ವಿಲ್ ಹ್ಯಾಪನ್ ಇನ್ ಮೋಸ್ಟ್ ಆಫ್ ದ ನಾನ್ ಲಿವಿಂಗ್ ಥಿಂಗ್ಸ್. ಮೌಂಟೈನ್ಸ್ಗಳೇನಾಗ್ತಿರುತ್ತೆ, ಬೆಳೀತಾ ಇರುತ್ತೆ. ದಟ್ ಡಸಂಟ್ ಮೀನ್ ದೇ ಹ್ಯಾವ್ ಲೈಫ್. ಅದಕ್ಕೆ ಜೀವ ಇದೆ ಅಂತ ಅಲ್ಲ. ಅಲ್ಲಿ ಯಾಕೆ ಬೆಳೀತಾ ಇರುತ್ತೆ, ದಟ್ ಈಸ್ ಬಿಕಾಸ್ ಆಫ್ ದ ಡೆಪಾಸಿಷನ್ ಆಫ್ ಸಮ್ ಸಬ್ಸ್ಟೆನ್ಸಸ್. ಸೊ ದಟ್ ಇಸ್ ದ ಎಕ್ಸ್ಟರ್ನಲ್ ಗ್ರೋತ್. ಬಟ್ ನಮಗೆ ಬಂದಾಗ ಇಂಟರ್ನಲ್ ಗ್ರೋತ್ ಶುಡ್ ಬಿ ದೇರ್. ಓಕೆ, ಸೆಲ್ ಡಿವಿಷನ್, ಮೈಟೋಸಿಸ್ ಆಗ್ತಾ ಇರುತ್ತೆ. ಸೊ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಆಲ್ಸೋ ಸೆನ್ಸೇಷನ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ. ವಿ ಆರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ and we are showing the responses towards the external stimuli. Self-consciousness, we know what to listen, we know what to talk. See, ನಮ್ಮ ಕಂಟ್ರೋಲ್ ನಾವು ಇರ್ತೀವಿ, ಇದನ್ನೇ ಸೆಲ್ಫ್ ಕಾನ್ಶಿಯಸ್ನೆಸ್ ಅಂತ ಹೇಳೋದು. Plants are also showing the responses. They also have sensation. They are showing the responses towards the light, towards the water, towards the soil, towards the chemical and the temperature. ಈ ಥರ ಎಲ್ಲ ಇರುತ್ತೆ. ಈ ಎಲ್ಲ ಆಕ್ಟಿವಿಟೀಸ್ಗಳನ್ನು ಸೇರಿದ್ರೆ ನಾವು ಲೈಫ್ ಪ್ರಾಸೆಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ವಾಟ್ ಆರ್ ಲೈಫ್ ಪ್ರಾಸೆಸಸ್? ದೀಸ್ ಆರ್ ದ ವೇರಿಯಸ್ ಆಕ್ಟಿವಿಟೀಸ್ ಆಫ್ ದ ಲಿವಿಂಗ್ ಸಿಸ್ಟಮ್ ದಟ್ ಹೆಲ್ಪ್ ಅನ್ ಆರ್ಗ್ಯಾನಿಸಮ್ ಟು ಸರ್ವೈವ್. ಆರ್ಗ್ಯಾನಿಸಮ್ ಸರ್ವೈವ್, ನಾವು ಬದುಕೋದಿಕ್ಕೆ ಕಾರಣವಾಗಿರೋ ಎಲ್ಲ ಆಕ್ಟಿವಿಟೀಸ್ಗಳಿಗೆ ನಾವು ಲೈಫ್ ಪ್ರಾಸೆಸ್ ಅಂತ ಹೇಳ್ಬೋದು. ಸೊ ಲಿಸ್ಟ್ ದೇಮ್. ಹಾಗಿದ್ರೆ ಆ ಆ ಆಕ್ಟಿವಿಟೀಸ್ಗಳು ಯಾವ್ಯಾವುದು ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ, ಎಸ್ ಯು ಕ್ಯಾನ್ ಈಸಿಲಿ ಲಿಸ್ಟ್ ದೇಮ್. ದಟ್ ಇನ್ಕ್ಲೂಡ್ಸ್ ನ್ಯೂಟ್ರಿಷನ್, ರೆಸ್ಪಿರೇಷನ್, ಸರ್ಕ್ಯುಲೇಷನ್, ಎಕ್ಸ್ಕ್ರೀಷನ್, ರೀಪ್ರೊಡಕ್ಷನ್, ಮೂವ್ಮೆಂಟ್, ಡೆವಲಪ್ಮೆಂಟ್ ಅಂಡ್ ಸೆನ್ಸೇಷನ್ ಅಂತ ಹೇಳ್ಬೋದು. ಓಕೆನಾ? ಆದರೆ ದಿಸ್ ಲೈಫ್ ಪ್ರಾಸೆಸಸ್ ಆರ್ ಲೈಫ್ ಪ್ರಾಸೆಸ್ ಇಸ್ ನಾಟ್ ಸೇಮ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಒಂದೇ ತರ ಇರೋದಿಲ್ಲ. ಈಗ ನಮ್ಮಲ್ಲಿ ಕೆಲವು ಸಲ ನೀವು ಕೇಳಿರ್ಬೋದು ಸೆಲ್ಯುಲಾರ್ ಮೂವ್ಮೆಂಟ್ ಅಂತ ಕೇಳಿರ್ತೀರ. ಅಂದ್ರೆ ಮೂವ್ಮೆಂಟ್ಸ್ ಅಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ಗಳಿರುತ್ತೆ. ಮಾಲಿಕ್ಯುಲಾರ್ ಮೂವ್ಮೆಂಟ್ಸ್ ಅಂತ ಕೇಳಿರ್ತೀರ. ಸಿ ಇನ್ ಅವರ್ ಬಾಡಿ, ಸೊ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್, ರೈಟ್? ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ಸ್ಮಾಲ್ ಪಾರ್ಟಿಕಲ್ಸ್. ಸೊ ಯು ಕ್ಯಾನ್ ಅಬ್ಸರ್ವ್ ಆಸ್ ಎ ಫುಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. They need to travel from one place to another place. Place in the sense from one part of the body to the another part of the body, right? So these molecules has to transport ಆಗಬೇಕು. ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಫ್ರಮ್ ಒನ್ ಬಾಡಿ ಪಾರ್ಟ್ ಟು ದ ಅನದರ್ ಬಾಡಿ ಪಾರ್ಟ್ ಟ್ರಾನ್ಸ್ಪೋರ್ಟ್ ಆಗಬೇಕು. ಸಿ ದೇ ಹ್ಯಾವ್ ಟು ಮೂವ್. ಅದು ಮೂವ್ ಆಗುತ್ತೆ. ಇವಾಗ ಮೂವ್ ಆಗುತ್ತೆ. ಸೊ ಯಾವ ತರ ಮೂವ್ ಆಗುತ್ತೆ? ದೇರ್ ಇಸ್ ಅ ಸ್ಟ್ರೀಮ್ ಇದೆ. ಸೊ ಅದು ಮೂವ್ ಆಗಬೇಕು ಅಂತ ಹೇಳಿದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಇರಬೇಕಲ್ವಾ? ಸರ್ಕ್ಯುಲೇಟರಿ ಸಿಸ್ಟಮ್. ಸಿ ಐ ಆಮ್ ಜಸ್ಟ್ correlating these two right now. Transport system, that is called circulatory system present in our body, also known as blood vascular system. Blood vascular system is present. So ನಮ್ಮಲ್ಲಿ ಬ್ಲಡ್ ಇದೆ. ಇಟ್ಸ್ ಎ ವಾಟರ್ ಮೀಡಿಯಂ ಹ್ಯಾವಿಂಗ್ ದ ಪ್ಲಾಸ್ಮಾ. ಸೊ ಪ್ಲಾಸ್ಮಾ ಅಂತ ಹೇಳಿದ್ರೆ ಇಟ್ಸ್ ಎ ಮ್ಯಾಟ್ರಿಕ್ಸ್, ಫ್ಲೂಯಿಡ್ ತರ ಇರುತ್ತೆ. ಸೊ ಅದರೊಳ ಭಾಗದಲ್ಲಿ RBCs, WBCs, ಪ್ಲೇಟ್ಲೆಟ್ಸ್, ಈ ತರ ಎಲ್ಲ ತರದ ಸೆಲ್ಸ್ಗಳಿರುತ್ತೆ. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಡಿಫೆನ್ಸ್ ಮೆಕ್ಯಾನಿಸಮ್, ಆಲ್ಸೋ ಕ್ಯಾರಿಂಗ್ ದ ಆಕ್ಸಿಜನ್ ಅಂಡ್ ನ್ಯೂಟ್ರಿಯೆಂಟ್ಸ್, ಎಲ್ಲ ತರ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಮಾಲಿಕ್ಯುಲರ್ ಮೂವ್ಮೆಂಟ್, ಹೌ ಇಟ್ ಈಸ್ ಹ್ಯಾಪನಿಂಗ್ ಇನ್ ಸೈಡ್ ಅವರ್ ಬಾಡಿ. ಬಟ್ ವೆನ್ ಇಟ್ ಕಮ್ಸ್ ಟು ಯೂನಿಸೆಲ್ಯುಲರ್ ಅಂಡ್ ಮಲ್ಟಿಸೆಲ್ಯುಲರ್, ಇದು ಕಾಮನ್ ಆಗಿ ಹೇಳಿದ್ದು ನಾನು. ಆದರೆ ಯೂನಿಸೆಲ್ಯುಲರ್ ಯಾವ ತರ ಆಗುತ್ತೆ, ಮಲ್ಟಿಸೆಲ್ಯುಲರ್ ಯಾವ ತರ ಆಗುತ್ತೆ, ಸೊ ಅದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ಸಿಗ್ನಿಫಿಕೆನ್ಸ್ ಆಫ್ ಲೈಫ್ ಪ್ರಾಸೆಸಸ್. ಸೊ ಯಾಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ? ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ಲೈಫ್ ಪ್ರಾಸೆಸಸ್? ಆಸ್ ಅ ನೇಮ್ ಇಂಡಿಕೇಟಿಂಗ್, ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ಅನ್ ಆರ್ಗ್ಯಾನಿಸಮ್ ಟು ಸರ್ವೈವ್. ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹೆಲ್ಪ್ ಟು ಸರ್ವೈವ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಹೆಲ್ಪ್ ಟು ಸರ್ವೈವ್, ಬದುಕೋದಿಕ್ಕೆ ಸಹಾಯ ಆಗುತ್ತೆ. ಒಂದು. ಇನ್ನು ಎಲ್ಲ ಆಕ್ಟಿವಿಟೀಸ್ಗಳನ್ನ ನೀವು ಲಿಸ್ಟ್ ಔಟ್ ಮಾಡ್ಬೋದು ಇಲ್ಲಿ. ಓಕೆ, ಏನ್ ಮಾಡುತ್ತೆ ಅದಾದ್ಮೇಲೆ ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ, ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಟು ರೀಪ್ರೊಡ್ಯೂಸ್. ಸೊ ಫಸ್ಟ್ ಬರೆಯೋಣ. ಸೊ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ. ಡೆವಲಪ್ಮೆಂಟ್. ಓಕೆ, ಸೊ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಯಾವ ತರ ಆಗುತ್ತೆ? ಸಿ ದೇರ್ few words you need to remember, that is called regeneration. So that is the resultant of mitosis. ಅದು ಮೈಟೋಸಿಸ್ ಇಂದ ಆಗೋದು. ಇದನ್ನ ನೀವು ಕ್ಲಾಸ್ 9 ಅಲ್ಲಿ ತಿಳ್ಕೊಂಡಿರ್ತೀರಾ.
ಹ್ಯಾವ್ ಯು ಸ್ಟಡಿಡ್ ದಿಸ್ ಮೈಟೋಸಿಸ್? ನಿಮಗೆ ಗೊತ್ತಿದ್ರೆ ಡೆಫಿನೇಷನ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಮೈಟೋಸಿಸ್? ವಾಟ್ ವಿ ಯೂಸ್ ಟು ಕಾಲ್ ಇಟ್ ಎಸ್? ಕಾಮನ್ ಆಗಿ ಏನಂತ ಹೇಳ್ತೀವಿ, ಈಕ್ವೇಷನಲ್ ಡಿವಿಷನ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಅಲ್ಲಿ ಸೆಲ್ಯುಲಾರ್ ಡಿವಿಷನ್ ಆಗುತ್ತೆ. ಇನ್ಕ್ರೀಸ್ ಇನ್ ದ ಮಾಸ್ ಆಫ್ ಸೆಲ್, ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಬ್ರಿಂಗ್ಸ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಓಕೆ, ನೆಕ್ಸ್ಟ್ ಅದೇ ತರ ಲೈಫ್ ಪ್ರೋಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರೋ ಆಕ್ಟಿವಿಟೀಸ್ಗಳನ್ನ ನಾವೀಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸೊ ಫಾರ್ ದ ರೀಪ್ರೊಡಕ್ಷನ್, ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ಏನಾಗುತ್ತೆ? ಇಟ್ ಈಸ್ an ability of living organism to produce the young one of their own kind. ತನ್ನ ಥರನೇ ಇರ್ತಕ್ಕಂಥ ಇನ್ನೊಂದು ಆರ್ಗ್ಯಾನಿಸಮ್ ಅನ್ನ ರೀಪ್ರೊಡ್ಯೂಸ್ ಮಾಡೋದು ಓನ್ ಕೈಂಡ್ ಅಂತ ಹೇಳ್ತೀವಿ. ಮೀನ್ಸ್ ಎಲಿಫೆಂಟ್ ರೀಪ್ರೊಡ್ಯೂಸಸ್ ಎಲಿಫೆಂಟ್, ಡಾಗ್ಸ್ ರೀಪ್ರೊಡ್ಯೂಸ್ ಡಾಗ್ಸ್, ಹ್ಯೂಮನ್ ರೀಪ್ರೊಡ್ಯೂಸಸ್ ಹ್ಯೂಮನ್. ಸೊ ಇದೇ ತರ ಹೋಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ರೀಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ. ಸೊ ಅದ್ರ ಜೊತೆಗೆ ಇನ್ನುಳಿದ ಎಲ್ಲ ಆಕ್ಟಿವಿಟೀಸ್ಗಳನ್ನ ನೀವು ಬರೀಬಹುದಲ್ಲಿ, ಸಿಗ್ನಿಫಿಕೆನ್ಸ್ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ all living organisms, so they are living. ಅಲ್ಲೇ ಹೆಸರಲ್ಲಿದೆ ಲಿವಿಂಗ್ ಅಂತ. why? Because of these life processes. These are the activities including all the examples that I have given from the beginning of respiration. Okay, so ಅದೇ ತರ ಇವಾಗ ಬೇರೆ ಯಾವ ತರ ಇರುತ್ತೆ ಅಂತ ತಿಳ್ಕೊಳ್ಳೋಣ. in the case of unicellular and also multicellular organisms ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. First, we need to understand the meaning of unicellular organisms. They are also living organism. They are also performing all the activities like respiration, excretion, reproduction. All activities ಗಳು ಇರುತ್ತೆ. But they are very small. ತುಂಬಾನೇ ಸ್ಮಾಲ್ ಇರುತ್ತೆ. ಎಷ್ಟು ಇರುತ್ತೆ? the ಮೈಕ್ರೋ ಅಂತ ಕೇಳಿರ್ಬೋದಲ್ವಾ? ಮೈಕ್ರೋಮೀಟರ್, ಮೈಕ್ರಾನ್ ಅಂತ ಹೇಳಿರ್ಬೋದು. ಅಂದ್ರೆ ಸೊ 1/1000 ಮಿಲಿಮೀಟರ್ ಅಂತ ಹೇಳ್ತೀವಿ. 1 ಮೈಕ್ರಾನ್ ಅಂತ ಹೇಳಿದ್ರೆ 1/1000 ಮಿಲಿಮೀಟರ್. 1 ಮಿಲಿಮೀಟರ್ನ 1000 ಪಾರ್ಟ್ ಮಾಡಿದಾಗ ಅದರಲ್ಲಿ ಬರೋ ಒಂದು ಪಾರ್ಟ್ ಇದೆಯಲ್ಲ, ಸೊ ಅದು 1 ಮೈಕ್ರಾನ್ ಆಗಿರುತ್ತೆ. ಅಷ್ಟು ಚಿಕ್ಕದಾಗಿರೋ ಆರ್ಗ್ಯಾನಿಸಮ್ಸ್ಗಳು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಸೊ ಇಲ್ಲಿ ನಾನು ಡೆಫಿನೇಷನ್ ಬರೀತಾ ಇದ್ದೀನಿ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ whose body is made of only one cell. ಒಂದು ಸೆಲ್ ಇಂದ ಮಾತ್ರ ಆಗಿರುತ್ತೆ. And remember, only one cell can perform all the activities or functions. So I'm just writing here, only one cell performs okay, ಏನ್ ಮಾಡ್ತಾ ಇದೆ? all the activities. So what is the meaning of activities here? all the life processes ಎಲ್ಲವನ್ನೂ ಕೂಡ ಒಂದೇ ಒಂದು ಸೆಲ್ ಪರ್ಫಾರ್ಮ್ ಮಾಡುತ್ತೆ. ಯಾವ ತರ ಆಗುತ್ತೆ? ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಅಮೀಬಾ ಅಂಡ್ ಬ್ಯಾಕ್ಟೀರಿಯಾ ಬೋತ್ ಆರ್ ಕ್ವೈಟ್ ಡಿಫ್ರೆಂಟ್. ಹೇಗೆ ಅಂತ ಹೇಳಿದ್ರೆ, ಬ್ಯಾಕ್ಟೀರಿಯಾ ಕಮ್ಸ್ ಅಂಡರ್ ಮೊನೆರಾ. ಬ್ಯಾಕ್ಟೀರಿಯಾ ಆರ್ ದ ಸೋಲ್ ಮೆಂಬರ್ ಆಫ್ ಕಿಂಗ್ಡಮ್ ಮೊನೆರಾ. ಅದರಲ್ಲಿ ಬರೋದು ಯಾಕೆಂತ ಅವೆಲ್ಲವೂ ಕೂಡ ಯೂನಿಸೆಲ್ಯುಲಾರ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು Amoeba is unicellular eukaryotic living organism having a definite nucleus. So ಅದಕ್ಕಾಗಿ ನಾನು ಒಂದು ಎಕ್ಸಾಂಪಲ್ ನ ತೆಗೆದುಕೊಳ್ತಾ ಇದ್ದೀನಿ. ಸೊ that's nothing but the amoeba. Okay, amoeba ಮುಂದೆ ನಾವು what is that? ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಗಳ ಬಗ್ಗೆ ತಿಳ್ಕೊಂತೀವಿ. ಹೆಟರೋಟ್ರೋಫಿಕ್ ಅಂತ ಹೇಳಿದ್ರೆ they are not able to make their own food ಅನ್ನ ಮೇಕ್ ಮಾಡಲ್ಲ, ಬಟ್ it depends on other living organisms ಅಂತ ಅರ್ಥ. ಸೊ ಅಲ್ಲಿಯೂ ಕೂಡ ಸೊ ಎಕ್ಸ್ಪ್ಲೈನ್ ದ ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಕ್ವಶನ್ ಅನ್ನ ಕೇಳ್ತಾರೆ, ಅಲ್ಲಿ ತಿಳ್ಕೊಳ್ಳೋಣ. ಬಟ್ ನೌ ಅಮೀಬಾ ವಿ ನೋ ಇಟ್ಸ್ ವೆರಿ ಸಿಂಪಲ್ ಟು ಡ್ರಾ ದ ಡಯಾಗ್ರಾಮ್. ಯಾಕೆಂದ್ರೆ ಅದಕ್ಕೊಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಇಲ್ಲ, ಪರ್ಫೆಕ್ಟ್ ಶೇಪ್ ಇಲ್ಲ, ಬಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಇದೆ. ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಆಸ್ ಜಸ್ಟ್ ಲೈಕ್ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಪ್ಲಾಸ್ಮಾ ಮೆಂಬ್ರೇನ್. ಅವುಗಳಿಗೂ ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಸಿ ಸೊ ಇಟ್ ಈಸ್ ಕಾಲ್ಡ್ ಪ್ಲಾಸ್ಮಾ ಮೆಂಬ್ರೇನ್ ಇದೆ ಅಲ್ವಾ? ಸೊ ಲೈಕ್ ವೈಸ್ So inside that, as you are considering this is a cell, ಇದನ್ನ ನೀವು ಒಂದು ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ, so every cell is made of plasma membrane and also within that cytoplasm ಅಂತ ಹೇಳಿದ್ರೆ jelly like fluid substance is present. It is called cytoplasm. I'm writing here, this is cytoplasm. ಅದರಲ್ಲೂ ಕೂಡ ಎರಡು ತರ ಇರುತ್ತೆ, ectoplasm and also endoplasm ಅಂತ ಹೇಳಿ ನೀವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಂತೀರಾ ಅದನ್ನ.
Next, as it is eukaryotic living organism, ಇದರಲ್ಲಿ perfect nucleus ಇರುತ್ತೆ. So it is a eukaryotic living organism, hence it has perfect definite nucleus. ಏನು perfect ಅಂತ ಹೇಳಿದ್ರೆ, here the genetic materials are bounded by a nuclear membrane. So I'm writing here, it is having the nuclear membrane. Or you can just, I'm writing nucleus ಅಂತ ಬರೆಯೋಣ. ನ್ಯೂಕ್ಲಿಯಸ್ ಇದೆ. ಓಕೆ, ಇಷ್ಟು ಇವಾಗ ಒಂದು ಸೆಲ್ ಆಯಿತು. ಸಿ, like multicellular organisms, like humans, they do not possess any other organs. ಯಾವುದೇ ಥರ ಆರ್ಗನ್ಸ್ಗಳಿಲ್ಲ. ಈಗ ನಿಮಗೆ ಲೆವೆಲ್ ಆಫ್ ಆರ್ಗನೈಸೇಷನ್ ಒಂದು ಕಾನ್ಸೆಪ್ಟ್ ಗೊತ್ತಿರಬಹುದು. ಲೆವೆಲ್ಸ್ ಆಫ್ ಆರ್ಗನೈಸೇಷನ್. Every body in multicellular organisms, I am talking, every multicellular organism's body is made of cells, tissues, organs, organ systems. Then we become living organism, that is called organism or the living system. ಹೌದಲ್ವಾ? ಅಂದರೆ ನಮ್ಮಲ್ಲಿ ಟಿಶ್ಯೂಗಳಿದೆ, ಆರ್ಗನ್ಸ್ಗಳಿದೆ, ಆರ್ಗನ್ ಸಿಸ್ಟಮ್ ಇದೆ. ದೇ ಆರ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಅದನ್ನೇ ನಾವು division of laborer anta heltivi. Division of laborer, that's present in multicellular organisms. But when it comes to the unicellular organism, just like a amoeba, they do not possess different organ system, different tissues. Only one cell is there. But how they are performing the living activity? They are performing by the process called diffusion. What is that? Diffusion, you can say. So diffusion anta helidrenu, it's a process of, you can say, the movement of molecules from the region of higher concentration to the region of lower concentration. Diffusion, visarana kriye anta heltivi. Okay, just observe here, only one cell is present. What are the different life activities? Life process ಗಳು ಯಾವುದು ಇರುತ್ತೆ? You can say the nutrition means intake of the food. Food ಅನ್ನು ಹೊರಗಡೆ ತಗೊಬೇಕು, and utilization as well. Utilize ಮಾಡ್ಕೊಬೇಕು. We are taking the food into our body through the mouth. There is a particular spot, but in the case of amoeba, there is no opening. There is no particular spot. They are just using their plasma membrane and also their protruding part. That is called, what is this? ನೀವು ಓದಿರ್ತೀರಾ ನೀವು ಇದನ್ನ, pseudopodia. What are they? Pseudopodia. I'm writing here. These protruding part of the plasma membrane of the amoeba are called pseudopodia. Pseudopodia. So in singular, pseudopodium ಅಂತ ಹೇಳ್ಬೋದು. ಓಕೆ, ಸೊ ಏನ್ ಮಾಡುತ್ತೆ ಅದು? They engulf the food material which are present so in the environment. Environmentally surrounding ಇರೋ ಫುಡ್ ಮೆಟೀರಿಯಲ್ ಏನು ಮಾಡುತ್ತೆ? ಎಂಗಲ್ಫ್ ಮಾಡುತ್ತೆ. ಯಾವ ಥರ ಎಂಗಲ್ಫ್ ಮಾಡುತ್ತೆ? They used to surrounds or encircle the food material by using these pseudopodia. So once that encircle, that forms the food vacuole form ಆಗುತ್ತೆ. With the help of amylase, they digest the food material in the cytoplasm, and that will be transferred to each and every part through the diffusion only. ಈ ಥರ ಎಲ್ಲ ಡಿಫ್ಯೂಷನ್ ಮುಖಾಂತರ ಹೊರ ಹೋಗುತ್ತೆ, ಐ ಮೀನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಲೈಕ್ವೈಸ್ ದೇ ನೀಡ್ ಟು ಎಲಿಮಿನೇಟ್ ದಿಸ್. ನೋಡಿ ಇಲ್ಲಿ ಇವಾಗ, ಸೊ ದಟ್ ಈಸ್ ಎಂಟರಿಂಗ್ ಇನ್ ಟು ದ ಬಾಡಿ ಥ್ರೂ ದ ಡಿಫ್ಯೂಷನ್ ಓನ್ಲಿ. ಇಲ್ಲಿ ಡಿಫ್ಯೂಷನ್ ಮುಖಾಂತರನೇ ಒಳಗಡೆ ಹೋಗ್ತಾ ಇದೆ. ಆ್ಯಂಡ್ after the digestion, they need to eliminate the waste material through the body surface ಮುಖಾಂತರನೇ ಹೊರಗಡೆ ಹಾಕಬೇಕು. and by the process called diffusion only. ಇಲ್ಲೂ ಕೂಡ diffusion ಮುಖಾಂತರನೇ ಹೊರ ಹಾಕುತ್ತೆ. and they are respiring, they are reproducing, everything by the diffusion. ಆದರೆ reproduction ಮಾತ್ರ ಆಗೋದು. ಸೊ ಅಲ್ಲಿ ಎರಡು ಪ್ರೋಸೆಸ್ಗಳು ಬರುತ್ತೆ. ಸೊ ಕ್ಯಾರಿಯೋಕೈನೆಸಿಸ್ ಅಂಡ್ ಆಲ್ಸೋ ಸೈಟೋಕೈನೆಸಿಸ್ ಅಂತ. ಓಕೆ, ಅಂದರೆ ಅಲ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ದೆನ್ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ, ದೆನ್ ಮದರ್ ಸೆಲ್ ಸ್ಪ್ಲಿಟ್ಸ್ ಇನ್ ಟು 2 daughter cells. ಸೊ ದಟ್ ಈಸ್ ಕಾಲ್ಡ್ ಮೈಟೋಸಿಸ್. ಸೊ ಇನ್ ದ ಕೇಸ್ ಆಫ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಗ್ರೋತ್ ಅಂಡ್ ಆಲ್ಸೋ ದ ರೀಪ್ರೊಡಕ್ಷನ್ ವಿಲ್ ಬಿ ಸೇಮ್. ಅದು ಹೇಗೆ ರೀಪ್ರೊಡ್ಯೂಸ್ ಮಾಡುತ್ತೆ, ಹೇಗೆ ಅಂತ ಹೇಳಿದ್ರೆ ಮೈಟೋಸಿಸ್. 1 cell becomes 2 daughter cells. ರೀಪ್ರೊಡಕ್ಷನ್ ಅಂದ್ರೆ ಹೇಳಿದ್ರೇನು? ನ್ಯೂ ಆರ್ಗ್ಯಾನಿಸಮ್ಸ್ ಆರ್ ಫಾರ್ಮ್ಡ್. ಇಲ್ಲೂ ನ್ಯೂ ಆರ್ಗ್ಯಾನಿಸಮ್ ಫಾರ್ಮೇಷನ್ ಆಗ್ತಾ ಇದೆ. ಬಟ್ ನಮ್ಮಲ್ಲಿ ಆದರೆ ಈ ಗ್ರೋತ್ ಮತ್ತೆ ರೀಪ್ರೊಡಕ್ಷನ್ ಡಿಫ್ರೆಂಟ್ ಆಗುತ್ತೆ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳಿಗೆ ಬಂದಾಗ ಗ್ರೋತ್ ಅಂಡ್ ರೀಪ್ರೊಡಕ್ಷನ್ ವಿಲ್ ಬಿ ದ ಸೇಮ್ ಬಿಕಾಸ್ ದೇ ಆರ್ ದ ರಿಸಲ್ಟೆಂಟ್ ಆಫ್ ಮೈಟೋಸಿಸ್. ಅಂಡರ್ಸ್ಟುಡ್? ಸೊ ಆಲ್ ದ ಆಕ್ಟಿವಿಟೀಸ್ ಆರ್ ಪರ್ಫಾರ್ಮ್ಡ್ ಬೈ
see only one cell by the process called diffusion. Diffusion ಮುಖಾಂತರನೇ ಆಗೋದು. Diffusion ಅಂತ ಹೇಳಿದ್ರೆ ಏನಿವಾಗ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಯು ಕ್ಯಾನ್ ಸೇ. ಅದು ಯಾವ ಥರ ಮಾಲಿಕ್ಯೂಲ್ಸ್ ಆದರೂ ಆಗಿರಲಿ, or 3 different types of molecules. Okay, so I'm just writing the definition here. Movement of molecules from the region of okay, higher concentration to lower concentration. You can say higher to lower concentration. So this is what diffusion, it will takes place in multicellular organisms as well. ನಮ್ಮಲ್ಲೂ ಆಗುತ್ತೆ. ಆದರೆ only the diffusion can't take all the activities alone. ನಮ್ಮ ಬಾಡಿಯಲ್ಲಿ ಡಿಫ್ಯೂಷನ್ ಎಲ್ಲ ಆಕ್ಟಿವಿಟೀಸ್ಗಳು ಮಾಡೋದಕ್ಕೆ ಆಗಲ್ಲ. ಓಕೆ, ಸೊ ಇನ್ ದ ಕೇಸ್ ಆಫ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, so whether it is the respiration or it may be the excretion, circulation, everything is taken place by only the diffusion ಮುಖಾಂತರನೇ ಆಗುತ್ತೆ. But when it comes to multicellular organisms, look at here. Multicellular organisms, see, as the name indicating, whose body is made of more than one cell. I'm writing here multicellular anta ಹೇಳಿದ್ರೆ whose body is made of okay, more than one cell ಅಂತ ಹೇಳಿದ್ರೆ ಎಷ್ಟಿರ್ಬೋದು up to trillion cells. ಓಕೆ, ಟ್ರಿಲಿಯನ್ಸ್ ಅಂತ ಹೇಳಿದ್ರೆ ಕೋಟಿ ಆಗುತ್ತೆ ಇದು ನಮ್ಮ ಬಾಡಿಗಳಲ್ಲಿ. ಅಂದರೆ ಈಚ್ ಅಂಡ್ ಎವ್ರಿ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎ ಪರ್ಟಿಕ್ಯುಲರ್ ಲೊಕೇಶನ್ ಆರ್ ದ ಪಾರ್ಟ್, ದೇ ಪರ್ಫಾರ್ಮಿಂಗ್ ದ ಡಿಫರೆಂಟ್ ಆಕ್ಟಿವಿಟೀಸ್. ಹಿಯರ್ ಯು ಕ್ಯಾನ್ ಸೇ ಡಿವಿಷನ್ ಆಫ್ ಲೇಬರರ್ ಅಂತ ಹೇಳ್ಬೋದು. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ದ ಸೆಲ್ಸ್ ಆರ್ ದ ಡಿವಿಷನ್ ಆಫ್ ಲೇಬರರ್ಸ್. ಈಚ್ ಅಂಡ್ ಎವ್ರಿ ಸೆಲ್ಸ್ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಆಕ್ಟಿವಿಟೀಸ್. ಸೆಲ್ ಬಗ್ಗೆ ಮಾತಾಡೋದು ಬೇಡ, ಅಂದರೆ cells which are present in tissue, they are performing different activities. So I'm writing here, considering this is the cell, idana cell anta consider madadre many cells they combine together to form a tissue. idara many cells galu combine agi enagutte tissue agutte. So cells, you can say group of cells which are having a common origin, similar in their structure and function, are commonly called tissue. ಸೊ ಇಲ್ಲೊಂದು ಬೌಂಡ್ರಿಯನ್ನು ಹಾಕೋಣ. ಓಕೆ, ಬೌಂಡ್ರಿ ಇದೆ. ಇಲ್ಲಿ ಇಂಟ್ರಸೆಲ್ಯುಲರ್ ಸ್ಪೇಸ್ ಇರುತ್ತೆ, ಗ್ರೌಂಡ್ ಸಬ್ಸ್ಟೆನ್ಸ್ಗಳಿರುತ್ತೆ, ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಏನಿರುತ್ತೆ ಅಲ್ಲಿ, ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಗ್ರೌಂಡ್ ಸಬ್ಸ್ಟೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಮ್ಯಾಟ್ರಿಕ್ಸ್. ವಾಟ್ ಇಸ್ ದಿಸ್? ದಿಸ್ ಈಸ್ ಕಾಲ್ಡ್ ದ ಟಿಶ್ಯೂ. ಸೊ ಆಲ್ ದ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿಸ್ ಟಿಶ್ಯೂ, ದೇ ಆರ್ ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್. ಒಂದೇ ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಸೆಲ್ ದಟ್ ಬಿಕಮ್ಸ್ ದ ಟಿಶ್ಯೂ. ಟಿಶ್ಯೂ ಏನಾಗುತ್ತೆ? ಗ್ರೂಪ್ ಆಫ್ ಟಿಶ್ಯೂಸ್. Okay, that becomes an organ. ಅದೊಂದು ಆರ್ಗನ್ ಆಗುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಎನಿ ಒನ್ ಆಫ್ ದೆಮ್. ಯಾವುದಾದ್ರೂ ಒಂದೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಆರ್ಗನ್ ಆಗುತ್ತೆ ಅಂದರೆ ಅದು ಸ್ಟಮಕ್ ಆಗ್ಬೋದು, ಆರ್ ಯು ಕ್ಯಾನ್ ಸೇ ದ ಹಾರ್ಟ್. ಸೊ ಸ್ಟಮಕ್ ಅನ್ನೋದು, ಇಟ್ ಈಸ್ ಆನ್ ಆರ್ಗನ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್. ಹಾರ್ಟ್ ಈಸ್ ಅನ್ ಆರ್ಗನ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಒಂದು ಸಿಸ್ಟಮ್ ಅಲ್ಲಿರೋ ಒಂದು ಪಾರ್ಟ್ ಅದಷ್ಟೇ. ನೆಕ್ಸ್ಟ್, ಮೆನಿ ಆರ್ಗನ್ಸ್ ದೇ ಕಂಬೈನ್ ಟುಗೆದರ್ ಟು form organ system. See, different organs performing the same function, so that becomes organ system. Adu organ system agutte, organ system. So likewise, many organ systems, performing the same function, so that becomes living organism. Okay, living organism ಅಂದ್ರೆ ಬೇಕಾದಷ್ಟು ಅದು ಒಂದು ಆರ್ಗನ್ ಸಿಸ್ಟಮ್ ಒಂದೇ ಫಂಕ್ಷನ್ ಮಾಡುತ್ತೆ. ಬಟ್ many organ systems which are performing different activities. Example, digestive system. Idu one organ system that is performing digestion. Circulatory system, so that's the another organ system performing the transportation. Likewise, skeletal system providing the structure, support to our body. Nervous system, thinking, right? Imagination, storing memory. Idella irutte. Hagagi different organ system performing the different activities, they combine together to form living organism. ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಆಗಿ ಅದು ಫಾರ್ಮ್ ಆಗುತ್ತೆ. ಓಕೆ, ಸೊ ಈ ತರ ನಾವೇನು ಹೇಳ್ತಾ ಇದೀವಿ ಇವಾಗ, ಡಿವಿಷನ್ ಆಫ್ ಲೇಬರರ್ ಪ್ರೆಸೆಂಟ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಬಟ್ ಹಿಯರ್ diffusion alone can't perform all the activities, and our body need more
ಕಾಂಪ್ಲೆಕ್ಸ್ ಸಿಸ್ಟಮ್ ಟು ಟ್ರಾನ್ಸ್ಪೋರ್ಟ್ ದ ಡಿಫ್ರೆಂಟ್ ಸಬ್ಸ್ಟೆನ್ಸಸ್. ಬೇರೆ ಬೇರೆ ಸಿಸ್ಟಮ್ಗಳು ಬೇಕಾಗುತ್ತೆ ನಮ್ಮ ಬಾಡಿಯಲ್ಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ತೀರಾ ಡಿವಿಷನ್ ಆಫ್ ಲೇಬರರ್ ಅಂತ ಹೇಳ್ಬೋದು ನಾವಿಲ್ಲಿ. ಓಕೆ, ಸೊ ಇಲ್ಲಿ ಯಾವುದನ್ನು ಹೇಳ್ಬೋದು, ಸೆಲ್ಸ್ ಅಂತ ಹೇಳ್ತೀವಿ. ಸೆಲ್ಸ್ ಆರ್ ದ ಡಿವಿಷನ್ ಆಫ್ ಲೇಬರರ್. ಸೊ ನೌ ಐ ಆಮ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಆರ್ಗನ್ ಅಂಡ್ ಆರ್ಗನ್ ಸಿಸ್ಟಮ್. ಸೊ ಅದರಲ್ಲಿ ಎಷ್ಟು ಥರ ಆರ್ಗನ್ಸ್ಗಳಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ನಮ್ಮ ಬಾಡಿಯಲ್ಲಿ. ದೇರ್ ಆರ್ ಮೆನಿ. ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ ಫಾರ್ ದ ಆರ್ಗನ್ ಸಿಸ್ಟಮ್. ಫಾರ್ ದ ಆರ್ಗನ್ ಸಿಸ್ಟಮ್. ಓಕೆ, ಇಲ್ಲೊಂದಿದೆ ಆರ್ಗನ್ ಸಿಸ್ಟಮ್. ಮೆನಿ ಎಕ್ಸಾಂಪಲ್ಸ್ ಹ್ಯಾವ್ ಗಿವನ್. ಡೈಜೆಸ್ಟಿವ್ ಸಿಸ್ಟಮ್ ಒಂದು ಆರ್ಗನ್ ಸಿಸ್ಟಮ್ ಅದು. ಸೊ ಸರ್ಕ್ಯುಲೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್, ಸೊ ಲಿಂಫ್ಯಾಟಿಕ್ ಸಿಸ್ಟಮ್, ಲಿಂಫಾಯ್ಡ್ ಅಂತ ಹೇಳ್ತೀವಿ. ಈ ಥರ ಬೇಕಾದಷ್ಟು ಇದೆ ಅಲ್ವಾ. ಸೊ ಅದರಲ್ಲಿ ಒಂದು ಆರ್ಗನ್ ಸಿಸ್ಟಮ್ನ ತೆಗೆದುಕೊಳ್ಳೋಣ, ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ. ಸೊ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಿರ್ಬೇಕು ಇವಾಗ, ಆರ್ಗನ್ ಸಿಸ್ಟಮ್ ಈಸ್ ಮೇಡ್ ಆಫ್ ಮೆನಿ ಆರ್ಗನ್ಸ್. ಬೇಕಾದಷ್ಟು ಆರ್ಗನ್ಸ್ಗಳಿರಬೇಕು. ಆ ಆರ್ಗನ್ಗಳು ಯಾವುದು, ಯು ನೋ ದಟ್ ದೇ ಆರ್ ಲೈಕ್ ಮೌತ್, ಆರ್ ಯು ಕ್ಯಾನ್ ಸೇ ದ ಬಕಲ್ ಕ್ಯಾವಿಟಿ, ಮೌತ್ ಅಂತ ಹೇಳೋಣ. ಸೊ ಆ ಮೌತ್ ಅಲ್ಲಿ ಬೇಕಾದಷ್ಟು ಆರ್ಗನ್ಸ್ ಇದೆ. ಟಂಗ್ ಇದೆ, ಸೊ ಅದೇ ಥರ ಟೀತ್ ಇದೆ, ಲೈಕ್ ವೈಸ್ ಸಲೈವರಿ ಗ್ಲ್ಯಾಂಡ್ಸ್, ಮೌತ್ ಅಂತ ಬರೆದು ನೆಕ್ಸ್ಟ್ ಫ್ಯಾರಿಂಗ್ಸ್, ಈಸೋಫೇಗಸ್. ಈಸೋಫೇಗಸ್ ಇಟ್ ಜಸ್ಟ್ ಎನ್ ಆರ್ಗನ್, ಅದೊಂದು ಪಾರ್ಟ್ ಆಗಿರುತ್ತೆ. ಆ ಪಾರ್ಟ್ ಪೋರ್ಷನ್ ಇರುತ್ತಲ್ಲ ಅದು. ಸೊ ನೆಕ್ಸ್ಟ್ ಈಸೋಫೇಗಸ್ ಆದಮೇಲೆ ಅದು ಫ್ಯಾರಿಂಗ್ಸ್ ಆಯಿತು. ಸೊ ವೆನ್ ದಟ್ ಲೀಡ್ಸ್ ಟು ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಈಸೋಫೇಗಸ್. ಓಕೆ, ಸೊ ಹಿಯರ್ ಇಸ್ ಅ ಫ್ಯಾರಿಂಗ್ಸ್ that connects the buccal cavity to the esophagus. That's the common passage for both air and water, food as well. So ಒಂದೇ ಪ್ಯಾಸೇಜ್ ಆಗಿರುತ್ತೆ. ಸೊ ಅದೇ ಥರ ಇಲ್ಲಿಗೆ ಬಂದರೆ that leads to a sac like structure called stomach. ಸ್ಟಮಕ್ಗೆ ಹೋಗುತ್ತೆ. that leads to small intestine and large intestine. Small and large intestine. ಸೊ ಇದೆಲ್ಲ ಇರುತ್ತೆ. ಅದಾದ್ಮೇಲೆ ಫೈನಲ್ ಆಗಿ ರೆಕ್ಟಮ್ ಮತ್ತೆ ಏನಸ್ ಇದೆ. All are responsible for the digestion. What is the function here? Digestion is the function. Many organs becomes organ system. ಇದನ್ನ ನೀವು ಟಿಶ್ಯೂ ಚಾಪ್ಟರ್ಗಳಲ್ಲಿ ತಿಳ್ಕೊಂಡಿರ್ತೀರಾ. Why am I explaining this? Here I am explaining in multicellular organisms how the life process will take place. ಯಾವ ತರ ಆಗುತ್ತೆ. ಓಕೆ, ಬೇರೆ ಬೇರೆ ತರ. ಈಗ ರೆಸ್ಪಿರೇಷನ್ಗೆ ಬಂದಾಗ ರೆಸ್ಪಿರೇಟರಿ ಸಿಸ್ಟಮ್. Many organs including the nose, pharynx or larynx. Okay, then trachea, bronchi, bronchioles, alveoli, that becomes the lungs ಆಗುತ್ತೆ. Reproductionಗೆ ಬಂದಾಗ reproductive system. There are many organs including the testicles, ovaries. I am just differentiating both male and female. ಸೊ ಅದೇ ಥರ ಬಂದಾಗ ಫಲ್ಲೋಪಿಯನ್ ಟ್ಯೂಬ್ ಬರುತ್ತೆ ಫಿಮೇಲಲ್ಲಿ, ವ್ಯಾಸ್ ಡಿಫರೆನ್ಸ್. ಸೊ ಈ ಥರ ಕೆಲವು ಗ್ಲ್ಯಾಂಡ್ಸ್ಗಳು ಎಲ್ಲ ಇರುತ್ತೆ. ಅವು ಒಂದೇ ಫಂಕ್ಷನ್ನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಲೈಫ್ ಪ್ರಾಸೆಸ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇಸ್ ಕ್ವೈಟ್ ಕಾಂಪ್ಲೆಕ್ಸ್. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆರ್ಗ್ಯಾನಿಸಮ್ಸ್ಗಳಲ್ಲಿ, ಅದು ಸೈಜ್ ಜಾಸ್ತಿ ಆಗ್ತಿದ್ದಾಗೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ವೆರಿ ಸಿಂಪಲ್ ಟಾಪಿಕ್ ಐ ಹ್ಯಾವ್ ಟೇಕನ್ ಟುಡೇ. ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ? ವಿ ಆರ್ ಡಿಸ್ಕಸಿಂಗ್ ಓನ್ಲಿ ಅಬೌಟ್ ಲೈಫ್ ಪ್ರಾಸೆಸಸ್. ಲೈಫ್ ಪ್ರಾಸೆಸ್ ಅಂತ ಹೇಳಿದ್ರೇನು? ದೀಸ್ ಆರ್ ದ ವೇರಿಯಸ್ ಆಕ್ಟಿವಿಟೀಸ್ ದಟ್ ಅಕರ್ಸ್ ಇನ್ ಅವರ್ ಬಾಡಿ. ಓಕೆ, ಜೊತೆಗೆ ಲಿವಿಂಗ್ ಸಿಸ್ಟಮ್ ಅಲ್ಲಿ ಆಗೋದು ದಟ್ ಹೆಲ್ಪ್ ಎನ್ ಆರ್ಗ್ಯಾನಿಸಮ್ ಟು ಸರ್ವೈವ್, ಬದುಕೋದಿಕ್ಕೆ ಸಹಾಯ ಮಾಡುತ್ತೆ. ಮೆನಿ ಎಕ್ಸಾಂಪಲ್ಸ್ ವಿ ಹ್ಯಾವ್ ಗಿವನ್ ಆ್ಯಂಡ್ ರಿಮೆಂಬರ್ ದೆಮ್, ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಸಿಗ್ನಿಫಿಕೆನ್ಸ್ ಆಫ್ ಲೈಫ್ ಪ್ರಾಸೆಸಸ್. ವಿ ನೋ ದಟ್ ಹೆಲ್ಪ್ ಟು ಸರ್ವೈವ್, ನಾವು ಬದುಕೋದಿಕ್ಕೆ ಸಹಾಯ ಮಾಡುತ್ತೆ. ಅದು ಯಾಕೆ ಸರ್ವೈವ್ ಆಗ್ತೀವಿ ಹೇಗೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಮೆನಿ ಆಕ್ಟಿವಿಟೀಸ್ ಲೈಕ್ ಅ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ರಿಪ್ರೊಡಕ್ಷನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಲೈಕ್ ಅಮೀಬಾ, ಬ್ಯಾಕ್ಟೀರಿಯಾ, ಯೂಗ್ಲಿನಾ, ಪ್ಯಾರಾಮಿಷಿಯಂ, ಪ್ಲಾಸ್ಮೋಡಿಯಂ, ಇವೆಲ್ಲ ಆರ್ಗ್ಯಾನಿಸಮ್ಸ್ಗಳಲ್ಲಿ ಸೊ ಮೋಸ್ಟ್ ಆಫ್ ದ ಲೈಫ್ ಪ್ರಾಸೆಸ್ ಆಕ್ಟಿವಿಟೀಸ್ ವಿಲ್ ಟೇಕ್ಸ್ ಪ್ಲೇಸ್ ಓನ್ಲಿ ಬೈ ದ process called diffusion. It's a simple physical process. The movement of molecule from the region of higher concentration to the region of lower concentration ಆಗುತ್ತೆ ಅಲ್ಲಿ. ಸೊ ಅಮೀಬಾದಲ್ಲಿ ಏನೇನಾಗುತ್ತೆ ಅಂತ ಹೇಳಿದೆ ನಾನು ನಿಮಗೆ. ಓಕೆ, ಆಸ್ ಇಟ್ ಈಸ್ ಅ ಸೆಲ್, ಇದು ಸೆಲ್ ಆಗಿರೋದ್ರಿಂದ ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸಮ್ ಅಂಡ್ ಆಲ್ಸೋ ನ್ಯೂಕ್ಲಿಯಸ್, ದೀಸ್ ಆರ್ ದ 3 ಮೇಜರ್ ಪಾರ್ಟ್ಸ್ ಪ್ರೆಸೆಂಟ್ ಇನ್ ಎ ಸೆಲ್. ಇನ್ನು ಉಳಿದ ಹಾಗೆ ಆಲ್ ದ ಪ್ರೋಸೆಸ್ ಇನ್ಕ್ಲೂಡಿಂಗ್ ದ intaking of the food material called engulfing, encircling with the help of pseudopodia. ಡಿಫ್ಯೂಷನ್ ಮುಖಾಂತರ ಹೊರಗಡೆ ಹೋಗುತ್ತೆ. ಅದು ಫುಡ್ ವ್ಯಾಕ್ಯೂಲ್ ಫಾರ್ಮೇಷನ್ ಆಗುತ್ತೆ, ಡಿಫ್ಯೂಷನ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಡಿಫ್ಯೂಷನ್ ಮುಖಾಂತರ ಎಕ್ಸ್ಕ್ರೀಟ್ ಆಗುತ್ತೆ.
ಸೊ ಅದೇ ಥರ ಡಿಫ್ಯೂಷನ್ ಮುಖಾಂತರ ರೆಸ್ಪಿರೇಷನ್ ಆಗುತ್ತೆ, ದಟ್ ವಿಲ್ ಟೇಕ್ಸ್ ಪ್ಲೇಸ್. ಇನ್ನು ಮೈಟೋಸಿಸ್ ಮುಖಾಂತರ ಅದು ಗ್ರೋತ್ ಮತ್ತು ರಿಪ್ರೊಡಕ್ಷನ್ ಎರಡು ಒಂದೇ ಆಗಿರುತ್ತೆ ಅದರಲ್ಲಿ. ಸೊ ಆಸ್ ಐ ಸೆಡ್, ಮೈಟೋಸಿಸ್ ಅಂತ ಹೇಳಿದ್ರೆ ಈಕ್ವೇಷನಲ್ ಡಿವಿಷನ್ ಅಂತ ಹೇಳ್ಬಿಟ್ಟು. ಮಲ್ಟಿಸೆಲ್ಯುಲರ್ ಆರ್ಗನ್ಸ್ಗಳಿಗೆ ಬಂದಾಗ ಸೆಲ್ಸ್ ಆರ್ ಪ್ರೆಸೆಂಟ್ ಹಿಯರ್. ಸಿ, ಸೆಲ್ಸ್ಗಳಿಗೆ ನಾವು ಕಾಮನ್ ಆಗಿ ಅಂತ ಹೇಳ್ತೀವಿ ಡಿವಿಷನ್ ಆಫ್ ಲೇಬರರ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಅವರ್ ಬಾಡಿ ಇಸ್ ಕಂಪ್ಲೀಟ್ಲಿ ಕಾಂಪ್ಲೆಕ್ಸ್ ಇನ್ ನೇಚರ್, ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡಿವಿಷನ್ ಆಫ್ ಲೇಬರ್ ಇರುತ್ತೆ. ಸೆಲ್ಸ್ ಬಿಕಮ್ಸ್ ಸೆಲ್ಸ್ ಬಿಕಮ್ ಟಿಶ್ಯೂಸ್, ಟಿಶ್ಯೂಸ್ ಬಿಕಮ್ ಆರ್ಗನ್ಸ್ ಬೇಕಷ್ಟು ಆರ್ಗನ್ಸ್ಗಳಿರುತ್ತಲ್ಲ, ಸೊ ದೇ ಬಿಕಮ್ ಆರ್ಗನ್ ಸಿಸ್ಟಮ್. ಆ್ಯಂಡ್ ಆಲ್ಸೋ ಒಂದು ಎಕ್ಸಾಂಪಲ್ ಕೊಟ್ಟೆ, ಆರ್ಗ್ಯಾನಿಸಮ್ ಆಗುತ್ತೆ. ಒಂದು ಎಕ್ಸಾಂಪಲ್ ಅದರಲ್ಲಿ ಆರ್ಗನ್ ಸಿಸ್ಟಮ್ಗೆ ಡೈಜೆಸ್ಟಿವ್ ಸಿಸ್ಟಮ್, ಲೈಕ್ವೈಸ್ ಮೆನಿ ಸಿಸ್ಟಮ್ಗಳಿರುತ್ತೆ. ಸೊ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು, ಆ್ಯಂಡ್ ಹೌ ದೇ ಆರ್ ಹೆಲ್ಪಿಂಗ್ ಅಸ್ ಟು ಸರ್ವೈವ್, ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸೊ ನಾವು ಆಸ್ ಐ ಸೆಡ್, ದೀಸ್ ಆರ್ ದ ವೆರಿ ಸಿಂಪಲ್ ಟಾಪಿಕ್. ನೌ ಇನ್ ಟೆಕ್ಸ್ಟ್ ಕ್ವಶನ್, ಆಫ್ಟರ್ ದಟ್ ಫ್ಯೂ ಕ್ವಶನ್ಸ್ ಆರ್ ದೇರ್, ಲೆಟ್ ಮಿ ಎಕ್ಸ್ಪ್ಲೈನ್ ದೆಮ್. ಈಗ ಹೋಲ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ಇಂಟೆಕ್ಸ್ಟ್ ಕ್ವಶನ್ಗಳಿಗೆ ನಿಮಗೆ ಆನ್ಸರ್ ಸಿಗಬೇಕಾಗತ್ತೆ. ಅಟ್ ದ ಎಂಡ್ ಆಫ್ ದಿಸ್ ಟಾಪಿಕ್ ದೇ ಹ್ಯಾವ್ ಗಿವನ್ 4 questions, I guess. ಓಕೆ, ಯಾವ್ಯಾವ ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಏನಿರ್ಬೋದು ನೋಡೋಣ. ಫಸ್ಟ್ ಕ್ವಶನ್, ಆಸ್ ಐ ಸೆಡ್, ಇಟ್ಸ್ ದ ಇನ್-ಟೆಕ್ಸ್ಟ್ ಕ್ವಶನ್. Why is diffusion insufficient to meet the oxygen requirements of multicellular organisms like humans? Okay, they are asking why diffusion is not enough, okay, to meet the oxygen requirements of multicellular organisms like human. ನಮ್ಮಲ್ಲಿ ಓಕೆ, ಈಗ ಆಕ್ಸಿಜನ್ ಸಪ್ಲೈ ಆಗಬೇಕು, ಟ್ರಾನ್ಸ್ಪೋರ್ಟ್ ಆಗಬೇಕು. ಅದು ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಅಂತಾನೆ ಸೆಪರೇಟ್ ಸಿಸ್ಟಮ್ ಇದೆ. ವೈ ಇಟ್ ಇಸ್ ನಾಟ್ ಟ್ರಾನ್ಸ್ಪೋರ್ಟಿಂಗ್ ಬೈ ದ ಡಿಫ್ಯೂಷನ್, ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಅಸ್, means like human beings, all the body cells are not in direct contact with the surrounding environment. In the case of unicellular organisms, the cells are directly contact, they are in contact with environment directly. Direct contact irtittu. Adre nammalli all cells are not in contact with the surroundings directly. Irodilla. So ಒಂದು. So ಅದೇ ಥರ, thus every cells of the body will not get oxygen as per need by the process diffusion from the environment. We need oxygen, right? ಆಕ್ಸಿಜನ್ ಸಪ್ರೇಟ್ ಆಗಬೇಕು, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ ಒಂದು ಡಿಫ್ಯೂಷನ್ ಪ್ರೋಸೆಸ್ ಇದೆ. ಸಮ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಮೈ ಹಾರ್ಟ್ ಅಲ್ಲಿದೆ. ಸಿ, ಹಾರ್ಟ್ ಈಸ್ ಆರ್ ದ ಸೆಲ್ಸ್ ಆಫ್ ಹಾರ್ಟ್ ಈಸ್ ನಾಟ್ ಕಾಂಟ್ಯಾಕ್ಟ್ ವಿತ್ ದ ಎನ್ವೈರನ್ಮೆಂಟ್ ಡೈರೆಕ್ಟ್ಲಿ. ಕಾಂಟ್ಯಾಕ್ಟ್ ಇಲ್ಲ, ಇಟ್ ಈಸ್ ನಾಟ್ ಟೇಕಿಂಗ್ ದ ಆಕ್ಸಿಜನ್ ಫ್ರಮ್ ದ ಎನ್ವೈರನ್ಮೆಂಟ್. ಸೊ ಹಾರ್ಟ್ ಸೆಲ್ಸ್ ನೀಡ್ ಆಕ್ಸಿಜನ್, ಅದಕ್ಕೆ ಸಪ್ರೇಟ್ ಆಗಿ ಒಂದು ಸಿಸ್ಟಮ್ ಬೇಕಾಗುತ್ತೆ. ಸೊ ಹಾಗಾಗಿ diffusion is not enough. So complex multicellular organisms need specialized tissues, organs and organ system to take in oxygen. ಆಕ್ಸಿಜನ್ ಅನ್ನ ಹೊರಗಡೆ ತೆಗೆದುಕೊಳ್ಳೋದಿಕ್ಕೆ, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಿಕ್ಕೆ ಅಥವಾ ಸಪ್ಲೈ ಮಾಡೋದಿಕ್ಕೆ we need specialized tissues, organs and organ system. So what is that? That is called respiratory system and also circulatory system. I'm writing here. So those are called respiratory and circulatory system. ಹೌದಾ, ಎರಡು ಬೇರೆ ಬೇರೆನೆ, ಆದರೆ both are responsible for intake of oxygen or giving out of carbon dioxide and supplying of oxygen as well. ಎರಡಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ so in multicellular organisms, diffusion alone can't supply the oxygen, because cells in multicellular organisms, as I said here, you can observe they are not in direct contact with surrounding environment. If we want to supply the oxygen to each and every cell, the specialized system should be there, irbeku. So that's the right answer for this one. Next nodona ivaga, second question they have given, what criteria do we use to decide whether something is alive? If you want to say, okay, so what is that? Snail is a living organism. What criteria you are using to say the snail is a living organism? ಬಸವನ ಹುಳು ಅಂತ ಹೇಳಿರ್ತೀರಲ್ಲ ಅದು, ಅಥವಾ ನಾವು ಒಂದು ಯಾವುದಾದ್ರೂ ಎಕ್ಸಾಂಪಲ್ ತಗೊಬೋದು. ಅರೆ ಪ್ಲಾಂಟ್, ಮಿಮೋಸಾ ಪೂಡಿಕಾ ಕಾಮನ್ ಆಗಿ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿರ್ತೀವಿ. ಆರ್ ಎನಿ ಅದರ್ ಆರ್ಗ್ಯಾನಿಸಮ್, ಅರ್ತ್ ವರ್ಮ್
ಆರ್ ಸೆಂಟಿಪಿಡ್, ಮಿಲಿಪಿಡ್, ಯಾವುದಾದ್ರೂ ಆಗಿರಲಿ. ಹೇಗೆ ಹೇಳ್ತೀರಾ? ಫಾರ್ ದಟ್ ವಿ ಮಸ್ಟ್ ನೋ ದ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಅವ್ರಿಗೆ ಏನು ಹೇಳ್ತಿದ್ದಾರೆ? they want you to remember the characteristics of living organisms. ನಿಮಗೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವುದು ಅಂತ ನೆನ್ಪಿಡ್ಕೊಳ್ಳೋದಿಕ್ಕೆ ಅಥವಾ ಕೇಳೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇಂಡೈರೆಕ್ಟ್ ಆಗಿ. ಸೊ ಯು ಕ್ಯಾನ್ ಸೇ ಸಮ್ ಮೂಮೆಂಟ್ಸ್ either visible like locomotion from one place to another and growth related movements or invisible movements such as movement of molecules or criteria whether something is alive. ಇಷ್ಟೇನಾಗಿದ್ರೆ ಸೊ ಇದು ಒಂದು ಕ್ರೈಟೀರಿಯಾ ನಾವು ಯೂಸ್ ಮಾಡ್ತಾ ಇರೋದು. ಓಕೆ, ದೇ ಮಸ್ಟ್ ಶೋ ಮೂಮೆಂಟ್. ಓಕೆ, either visible movement or invisible movement. Visible movement ಯಾವುದು? We are changing the places. Okay, and this is the movement. You know that this is the movement. Locomotion ಅಂತೇಳಿ changing the place ಆಗುತ್ತೆ. ಸೊ ಅದೇ ತರ ಇನ್ನೊಂದೇನಿರ್ಬೋದು? ಇನ್ವಿಸಿಬಲ್ ಮೂವ್ಮೆಂಟ್ ಸಚ್ ಆಸ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಆರ್ ದ ಕ್ರೈಟೀರಿಯಾ. ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ದಟ್ ಅಕರ್ಸ್ ವಿತ್ ಇನ್ ಅವರ್ ಸೆಲ್, ವಿತ್ ಇನ್ ದ ಟಿಶ್ಯೂ, ಬಾಡಿ ಟಿಶ್ಯೂಗಳಲ್ಲಿ ಆಗೋದು. So based on that, we can say not only this one, there are many criteria we are using. ಇದನ್ನೇ ಬರಿಬೇಕು ಅಂತ ಏನಿಲ್ಲ. Any characteristics that lies in between 8. ಯಾವ್ಯಾವ್ದಿದೆ? From the beginning of the nutrition, metabolism, movement. Likewise, cellular nature. Very first one is the cellular nature. They must have a cell. ಒಂದು ಸೆಲ್ ಆದ್ರೂ ಇರಲೇಬೇಕು ಅದರಲ್ಲಿ. Cellular nature, respiration, likewise circulation, reproduction, response to stimuli. See, all these are the characteristics of living organisms. So ಹಾಗಾಗಿ criteria do we use to decide whether something is alive ಅಂತ ಕೇಳಿದಾಗ we are just using the movement, whether it is a visible or invisible. Visible movement or invisible movement, just like a movement of molecules within our body tissues or cells. Okay, so next question ನೋಡೋಣ. What are the outside raw materials used for by an organism? Okay, ಈಗ ಕೆಲವು ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಕ್ಲಾಸಿಫೈ ಮಾಡ್ಬೋದು. ಹೇಗೆ ಕ್ಲಾಸಿಫೈ ಮಾಡ್ತೀರಾ? ವಿ ಆರ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ದ obtaining of the food material, or you can say whether they are making the food or not. ಹೌದಾ? ಪ್ಲಾಂಟ್ಸ್ಗಳಿರುತ್ತೆ, ಅನಿಮಲ್ಸ್ಗಳಿರುತ್ತೆ. ಪ್ಲಾಂಟ್ಸ್ ಆರ್ autotrophs, means they are able to make their own food with the help of sunlight, water, raw materials, carbon dioxide, chlorophyll, ಎಲ್ಲ ಫ್ಯಾಕ್ಟರ್ಸ್ಗಳು ಬರುತ್ತೆ ಅದರಲ್ಲಿ. But other living organisms are there like human beings, okay, or any other animals, heterotrophs. They can't make their own food. We depends on plants directly or indirectly for the food. Depend ಆಗಬೇಕಾಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಇವಾಗ an organism needs raw materials from outside or mainly ಯಾವ್ಯಾವ ಆರ್ಗ್ಯಾನಿಸಮ್ಸ್ಗಳು ಬೇಕು? ಸಿ, ಅಲ್ಲಿ ಮಿಸ್ ಆಗಿರೋ ಕಾನ್ಸೆಪ್ಟ್ಗಳು ಇಲ್ಲಿರುತ್ತೆ ಇವಾಗ. That's why we have taken few questions to explain the whole concept. Introduction of the life processes. ಏನಿದೆ? Food. We need food, right? That's the very first raw material. As we are the heterotrophic organism, we are taking the food from the plants. Okay, food ಯಾಕೆ ಬೇಕಾಗುತ್ತೆ? On breakdown. ಮೆಟಬಾಲಿಸಮ್ ಆದ್ಮೇಲೆ ಅನಬಾಲಿಸಮ್ ಮತ್ತೆ ಕೆಟಬಾಲಿಸಮ್ ಅಂತ ಕೇಳಿರಬಹುದು ನೀವು. ಓಕೆ, ಮೆಟಬಾಲಿಸಮ್ ಆಗುವಾಗ ದೇ ಪ್ರೊಡ್ಯೂಸ್ ಎನರ್ಜಿ. ಓಕೆ, ಟು ಸಪ್ಲೈ ಎನರ್ಜಿ, materials like minerals, vitamins, etc. for working and also maintenance of the cells, tissues. Look at here. For working and maintenance of cells and tissues, repairment, regeneration of the tissues ಆಗಬೇಕು ಅಂತ ಹೇಳಿದ್ರೆ ನಮಗೆ ಫುಡ್ ಬೇಕು, ಎನರ್ಜಿ ಪ್ರೊಡಕ್ಷನ್ ಆಗಬೇಕು. ಆ ಎನರ್ಜಿಯನ್ನು ನಾವು ವರ್ಕ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಫುಡ್ ಈಸ್ ದ ವೆರಿ ಫಸ್ಟ್ ರಾ ಮೆಟೀರಿಯಲ್ ವಿ ನೀಡ್. ನೆಕ್ಸ್ಟ್ ಒನ್ ಈಸ್ ವಾಟರ್. ಜೀವಜಲ ಅಂತ ಹೇಳ್ತೀವಿ, ರೈಟ್? ಲೈಫ್ ಸೇವಿಂಗ್. ಸೊ ಯಾವ ಥರ? ಟು ಪ್ರೊವೈಡ್ ದ ಮೀಡಿಯಮ್ ಇನ್ ದ ಬಾಡಿ ಟು ಲೀವ್ ಆ್ಯಂಡ್ ಆಲ್ಸೋ ಟು ಕ್ಯಾರಿ ಔಟ್ ಆಲ್ ದ ಮೆಟಬಾಲಿಕ್ ರಿಯಾಕ್ಷನ್ಸ್ ನೆಸಸರಿ ಫಾರ್ ಲೈಫ್. ನಮ್ಮ ಬಾಡಿಯಲ್ಲಿ ಸೊ ನಿಯರ್ಲಿ ಅಬೌಟ್ 65 to 70% ಆಫ್ ಅವರ್ ಬಾಡಿ ಇಸ್ ಮೇಡ್ ಆಫ್ ವಾಟರ್. ಕರೆಕ್ಟಾ? ಅಂದರೆ ನಮ್ಮ ಬಾಡಿ ವಾಟರಿಂದ ಆಗಿರುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್, ಫ್ಲೂಯಿಡ್, ಆಕ್ಟ್ ಆಸ್ ಅ ಮೀಡಿಯಮ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಟೀರಿಯಲ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ ಅದು ಬ್ಲಡ್ ಮುಖಾಂತರ ಮಾತ್ರ ಸಾಧ್ಯ. ಈವನ್ ಅವರ್ ಬ್ರೈನ್ ಆಲ್ಸೋ ಮೇಡ್ ಆಫ್ ಮೋರ್ ದೆನ್ 80% ಆಫ್ ವಾಟರ್. 80% ವಾಟರ್ ಇರುತ್ತೆ ಅದರಲ್ಲಿ. ಓಕೆ, ಇನ್ನು ಉಳಿದ ಹಾಗೆ ಸೆಲ್ಸ್ಗಳಲ್ಲಿ. ಸೊ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತು ಬೇರೆ ಥರ ಆಕ್ಟಿವಿಟೀಸ್ಗಳಿಗೆ ಸಹಾಯ ಆಗುತ್ತೆ. ಇನ್ನು ಆಕ್ಸಿಜನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ದ ರೆಸ್ಪಿರೇಷನ್,
So without respiration, we can't produce the energy. By the respiration only, we are breaking down the food material. So then only we are getting the energy. ಇದು ಒಂದಕ್ಕೊಂದು ಕೊರಿಲೇಟ್ ಆಗಿರೋದು. ಸೊ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಬೈ ಅನ್ ಆರ್ಗ್ಯಾನಿಸಮ್ ಬಂದು ಫುಡ್ ಬೇಕು, ವಾಟರ್ ಮತ್ತೆ ಆಕ್ಸಿಜನ್ ಅಥವಾ ಏರ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಪಂಚಭೂತಗಳು ಅಂತ ಹೇಳ್ತೀವಿ ನೋಡಿ, ಅದರಲ್ಲಿ ಇವು 3 ಆಗುತ್ತೆ. ಓಕೆ, ಸೊ ಫುಡ್ ಅನ್ನು ಅಲ್ಲಿ ಸೇರಿಸಿರಲ್ಲ, ನಾವು ಸೇರಿಸ್ತಾ ಇದೀವಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ what life processes would you consider essential for the maintaining life or the survive? ಬದುಕೋದಿಕ್ಕೆ ಯಾವ ಆಕ್ಟಿವಿಟೀಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ದ ಪ್ರಾಸೆಸ್ ಎಸೆನ್ಷಿಯಲ್ ಫಾರ್ ಮೇಂಟೈನಿಂಗ್ ದ ಲೈಫ್ ಆರ್ ಯಾವ್ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ದ ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನ್ ಅಂತ ಹೇಳಿದ್ರೆ intake as well as utilization of food. I'm writing here intake as well as utilization of food ಅನ್ನ ತೆಗೆದುಕೊಳ್ಳೋದು ಮತ್ತೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಫಾರ್ ದ ಪ್ರೊಡಕ್ಷನ್ ಆಫ್ ಎನರ್ಜಿ. ದಟ್ ಈಸ್ ಕಾಲ್ಡ್ ನ್ಯೂಟ್ರಿಷನ್. ನೆಕ್ಸ್ಟ್ ನ್ಯೂಟ್ರಿಷನ್ ಆದ್ಮೇಲೆ respiration. So we need oxygen, right? So oxygen is present in the atmosphere. We have to take that into our body and also into our cells. So hagagi respiration is very important. And also circulation ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಕ್ವೈಸ್ ಮೂಮೆಂಟ್ ಯು ಕ್ಯಾನ್ ಸೇ. ಸೊ ಯಾಕೆ ಮೂಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ? ವಿಸಿಬಲ್, ಇನ್ವಿಸಿಬಲ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಸೊ ಟ್ರಾನ್ಸ್ಪೋರ್ಟೇಷನ್ಗೆ ಸಹಾಯ ಆಗುತ್ತೆ. ಸೊ ಅದೇ ಥರ ಇನ್ವಿಸಿಬಲ್ ಅಂತ ಹೇಳ್ದೋ, ಈಗ ವಿಸಿಬಲ್ಗೆ ಬಂದಾಗ ವಿ ಆರ್ ಶೋಯಿಂಗ್ ದ ಮೂಮೆಂಟ್ ಫಾರ್ ಮೆನಿ ಅದರ್ ಪರ್ಪಸಸ್. ಇನ್ ಸರ್ಚ್ ಆಫ್ ಫುಡ್, ಇನ್ ಸರ್ಚ್ ಆಫ್ ಮೇಟಿಂಗ್ ಪಾರ್ಟ್ನರ್, ಇನ್ ಸರ್ಚ್ ಆಫ್ ಶೆಲ್ಟರ್. ನಾವು ಕಾಮನ್ ಆಗಿ ಫುಡ್ಗೋಸ್ಕರ ಇಲ್ಲ ಅಥವಾ ಮೇಟಿಂಗ್ ಪಾರ್ಟ್ನರ್ಗೋಸ್ಕರ, ಶೆಲ್ಟರ್ ಅಂತ ಹೇಳಿದ್ರೆ ಒಂದು ಹ್ಯಾಬಿಟೇಟ್ಗೋಸ್ಕರ ಏನು ಮಾಡ್ತೀವಿ, ಅವಾಗ ಮೂಮೆಂಟನ್ನು ಶೋ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಮೂಮೆಂಟ್ ಇರುತ್ತೆ. ಆ್ಯಂಡ್ ಆಲ್ಸೋ ರೀಪ್ರೊಡಕ್ಷನ್ ಆ್ಯಂಡ್ ಯು ನೋ ದ್ಯಾಟ್ ದ ಕಾನ್ಶಿಯಸ್ನೆಸ್ ಆರ್ ಯು ಕ್ಯಾನ್ ಸೇ what is that? Commonly sensation, response to stimuli. ಈ ಎಲ್ಲವೂ ಕೂಡ ಏನಾಗಿರುತ್ತೆ, ಎಸೆನ್ಷಿಯಲ್ ಫಾರ್ ದ ಮೇಂಟೈನಿಂಗ್ ಲೈಫ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದ ಇನ್ ಟೆಕ್ಸ್ಟ್ ಕ್ವಶನ್ಸ್ ದೇ ಹ್ಯಾವ್ ಗಿವನ್ ಅಟ್ ದ ಎಂಡ್ ಆಫ್ ದಿಸ್ ಟಾಪಿಕ್. ಸೊ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಎಕ್ಸಾಮ್ಗೆ ಕೇಳೋ ಟಾಪಿಕ್ಗಳು ಬರುತ್ತೆ. ದಾಟ್ಸ್ ಅಬೌಟ್ ಆಟೋಟ್ರೋಫಿಕ್ ಆ್ಯಂಡ್ ಆಲ್ಸೋ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್. ವೆರಿ ಇಂಪಾರ್ಟೆಂಟ್ ಆಗಿ ಪ್ಲಾಂಟ್ಸ್ಗಳಿಗೆ ಬಂದಾಗ ಫೋಟೋಸಿಂಥೆಸಿಸ್ ಅಂದ್ರೆ ಏನು, ಸ್ಟ್ರಕ್ಚರ್ ಆಫ್ ಲೀಫ್, ಸ್ಟೊಮ್ಯಾಟಾ ಆ್ಯಂಡ್ ದೇರ್ ಫಂಕ್ಷನ್. ಅದೇ ಥರ ಹೆಟ್ರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ಗಳಿಗೆ ಬಂದಾಗ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಇನ್ ಅಮೀಬಾ ಎಕ್ಸ್ಪ್ಲೈನ್ ಮಾಡಬೇಕು, ಡಯಾಗ್ರಾಮ್ ಬರಿಬೇಕು. ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ಗೆ ಬಂದಾಗ ಎಲಿಮೆಂಟ್ರಿ ಕೆನಾಲ್ ಆರ್ ಡೈಜೆಸ್ಟಿವ್ ಸಿಸ್ಟಮ್ ಡಯಾಗ್ರಾಮ್ ಬರಿಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಎನ್ಸೈಮ್ಸ್ಗಳಿರುತ್ತೆ, ಆ ಎನ್ಸೈಮ್ಸ್ಗಳದ್ದು ಫಂಕ್ಷನ್ಗಳನ್ನ ತಿಳ್ಕೊಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ತಿಳ್ಕೊಳ್ತೀವಿ. ಓಕೆನಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಟಾಪಿಕ್. ಇವತ್ತಿನ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿರೋ ಟಾಪಿಕ್. ಹಾಗೆ ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರಮ್ ದ ಬಿಗಿನಿಂಗ್ ಆಫ್ ವಾಟ್ ಆರ್ ಲೈಫ್ ಪ್ರಾಸೆಸಸ್, definition, examples. So that the significance of life processes in unicellular and also multicellular organisms. In text questions we have discussed, right? So next class alli matte sigona and we are going to discuss about the nutrition and its types gal bagge tilkona. Okay na? So till then, take care, have a nice day everyone.